ಅಸಲು 2 ಲಕ್ಷ, ಬಡ್ಡಿ 1 ಲಕ್ಷ, ಒಟ್ಟು 3 ಲಕ್ಷ ಆಗಿತ್ತು ನೋಡ್ರಿ. ರಾಮ್ಯ, 3 ಲಕ್ಷ ಹಣವನ್ನು ಜನನ ಎಣಿಸಿ ಲೆಕ್ಕ ಚುಕ್ತ ಮಾಡು. ಕ್ಷಣದಲ್ಲೇ ನಿನ್ನನ್ನು ಬಿಡುಗಡೆ ಮಾಡುತ್ತೇವೆ. ಅಷ್ಟೊಂದು ಹಣ ಒಂದೇ ಬಾರಿ ಕಟ್ಟಲು ಕಷ್ಟವಾಗುತ್ತದೆ ಸಾಹುಕಾರಿ. 3-4 ಕಂತ ಮಾಡಿ ನಿಮ್ಮ ಹಣ ಕಟ್ಟುತ್ತೇವೆ. ಕಾಂತ ಕಾಳು ಕಡೆಯನ್ನು ಮಾರಬೇಕಾದಾಗ ಅಣ್ಣ ತಮ್ಮಂದರಿಗೆ ಸಿಟ್ಟು ಬಂತ. ಈಗ ಮಾಡಿದ ಸಾಲ ಕಟ್ಟು ಎಂದಾಗ ಕಾಂತು ಬೇಕಾಗಿದ್ದೇನದೇ. ವ್ಯವಹಾರಕ್ಕೂ ವ್ಯತ್ಯಾಸವಿದೆ ಸಾಹುಕಾರಿ. ನಾವು ಮಾಡಿದ ಸಾಲವನ್ನು ಬಡ್ಡಿ ಸಮೇತ ಕಟ್ಟುತ್ತೇವೆ. ಕರುಣೆ ತೋರಿಸಿ ಸಮಯ ಕೊಡಿ, ನೀವು ಹೇಳಿದಂತೆ ಕೇಳುತ್ತೇವೆ. ಬರಗಾಲ ಬಂದಾಗ ನಮ್ಮ ಹತ್ತಿರ ಬಂದು ಕೈ ಕಾಲು ಬಿದ್ದು ಹಣ ತೆಗೆದುಕೊಂಡು ಹೋಗಿ ಬೆಳೆ ಬಂದಾಗ ನಮ್ಮ ಪಿತರು ನಡೆಸಿ ಕಾಲು ಕಡಿಯನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುವಾಗ ನಿನ್ನಂತವನಿಗೆ ಕರುಣೆ ತೋರಿಸಬೇಕಾ? ಕೊಟ್ಟ ಮಾತು ಇಟ್ಟ ಹೆಜ್ಜೆ ಎಂದೂ ತಪ್ಪುವನಲ್ಲ ಸಾಹುಕಾರಿ. ಈ ರಾಮಣ್ಣ ನಿಮಗೆ ಕಟ್ಟಲೆಂದು ಕಾದಿರಿಸಿದ್ದ ಹಣವನ್ನು ನನ್ನ ತಮ್ಮ ವಿನೋದ ಬಳಸಿಕೊಂಡಿದ್ದಾನೆ. ಇನ್ನು ಒಂದು ಸಾರಿ ಅವಕಾಶ ಕೊಡಿ, ನೀವು ಹೇಳಿದಂತೆ ಕೇಳುತ್ತೇನೆ. ಅವಕಾಶ? ಹಣ ಕಟ್ಟಲು ಕಾಲ ಅವಕಾಶ ಬೇಕಾದರೆ ನಿನ್ನ ತಮ್ಮನನ್ನು ನನ್ನ ಮನೆಯ ಕೆಲಸಕ್ಕೆ ಕಳಿಸು. ಇದು ಸಾಧ್ಯವಿಲ್ಲದ ಮಾತು ಸಾಹುಕಾರ. ಹಿರಿಯರು ಮಾಡಿದ ಆಸ್ತಿ ಇದೆ. ಆ ಆಸ್ತಿಯಲ್ಲಿ ನಾವೇ 10 ಮಂದಿಗೆ ಕೆಲಸ ಕೊಡುತ್ತಿರುವಾಗ ನನ್ನ ತಮ್ಮನೇಗೆ ನಿಮ್ಮ ಮನೆಯ ಕೆಲಸ ಮಾಡಬೇಕು. ಹೇಗಿದ್ದರೆ ನೀನೇ ನಮ್ಮ ಹತ್ತಿರ ಕೆಲಸಕ್ಕೆ ಬಾ. ಅಷ್ಟು ಸೊತ್ತು ಮಗನ ನಿನಗೆ, ಹತ್ತೂರಾಳುವ ಈ ದೊರೆಯನಿಗೆ ಕೆಲಸಕ್ಕೆ ಕರೆತೀಯ? ಇನ್ನು ಮಗನ ಈ ಬಿಕಾರಿ ಬೇಡಿಕಟ್ಟಿಯಲ್ಲಿ ಊಟ ಮಾಡುವ ನನ್ನ ತಮ್ಮನಿಗೆ ಕಂಚು ತಿನ್ನುವ ನೀನು ಕೆಲಸ ಕೊಡಿವಿ ಏನನೇ ಬಿಕಾರಿ? ಅಣ್ಣ, ಇವತ್ತು 2ರಲ್ಲಿ ಒಂದಾಗಲೇಬೇಕು. ಈ ಮಗನನ್ನು ಸರಿಯಾಗಿ ವಿಚಾರ ಮಾಡಿಕೊ. ನಾನು ಮಿಲ್ಲಿನ ಕಡೆ ಹೋಗಿ ಬರ್ತೇನೆ. ಸಿದ್ಧ, ಬಾ ನನ್ನೊಂದಿಗೆ. ರಾಮ, ಕೊಟ್ಟ ಸಮಯ ಮುಗಿಯಿತು. ಕೊನೆ ಬಾರಿ ನಿನಗೆ ಅವಕಾಶ ಕೊಡುತ್ತೇನೆ. ನೀನು ಬೆಳೆದಿರುವ ಕಾಳು ಕಡೆಯನ್ನು ಹತ್ತಿರನೇ ಮಾರಬೇಕ. ಮಾಡುತ್ತೇವೆ ಸಾಹುಕಾರಿ. ನಾವು ಹೇಳಿದ ಬೆಲೆ ಕೊಟ್ಟರೆ ಕಾಳು ಕಡಿಯನ್ನು ನಿಮ್ಮ ಹತ್ತಿರವೇ ತಂದು ಮಾರುತ್ತೇವೆ. ನೀನು ಹೇಳಿದ್ದ ಬೆಲೆ ರಾಮ, ಬೆಳೆ ಬೆಳೆಯುವ ಕೆಲಸ ಮಾತ್ರ ನಿನ್ನದು. ಅದಕ್ಕೆ ಬೆಲೆ ಕಟ್ಟುವ ಅಧಿಕಾರ ನನ್ನದು. ಏಕೆಂದರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹೂಡಿ ಬಂಡವಾಳ ತೆಗೆಯುತ್ತೇವೆ. ಹೀಗಿರುವಾಗ ರೈತರ ಬೆಳೆಗೆ ಬೆಲೆ ಕಟ್ಟುವ ಅಧಿಕಾರ ನಮ್ಮಂತ ಖರೀದಿದಾರರಿಗೆ. ನಿನ್ನ ಮೂರ್ಖತನ ಸಾಹುಕಾರ. ಪೆನ್ನು ತಯಾರಿ ಮಾಡುವ ಕಂಪನಿಗೆ ಆ ಪೆನ್ನಿನ ಬೆಲೆ ನಿರ್ಧರಿಸುವ ಅಧಿಕಾರವಿರುತ್ತದೆ. ಚಪ್ಪಲಿ ತಯಾರಿ ಮಾಡುವವನಿಗೆ ಅದರ ಬೆಲೆ ನಿರ್ಧರಿಸುವ ಅಧಿಕಾರವಿರುತ್ತದೆ. ವಿವಿಧ ವಸ್ತುಗಳನ್ನು ತಯಾರಿ ಮಾಡುವ ಕಂಪನಿಗಳಿಗೆ ಅವರು ಉತ್ಪಾದಿಸಿದ ವಸ್ತುಗಳಿಗೆ ಅವರೇ ಬೆಲೆ ಕಟ್ಟುವ ಅಧಿಕಾರ ಹೊಂದಿರುವಾಗ ಅನ್ನ ಬೆಳೆಯುವ ರೈತನಿಗೆ ಹಾಲು ಬೆಳೆದ ಬೆಳೆಗಳಿಗೆ ಬೆಲೆ ಕಟ್ಟುವ
ಇದು ಪೊಂಗಾಸ್ ಆಗಿದೆ, ಕಾಳು ಸಣ್ಣದಾಗಿದೆ, ಕಲರ್ ಕಮ್ಮಿ ಇದೆ ಎಂದು ರೇಟು ಕಮ್ಮಿ ಮಾಡಿ ರೈತರ ಹೊಟ್ಟೆಯ ಮೇಲೆ ಹೊಡೆದು ನಿಮ್ಮ ಹೊಟ್ಟೆ ತುಂಬಿಸಿಕೊಳ್ಳುವ ಖರೀದಿದಾರರ ನೀಚ ಕೆಲಸ ರೈತ ಮಗನಿಗೆ ಗೊತ್ತಾಗಲಿ. ಏಕೆಂದರೆ ಅವನು ಮುಗಿದ. ಅವನು ಮುಗ್ಧನಾಗಿರುವುದಕ್ಕೆ ನಾವು ಕಡಿಮೆ ಬೆಲೆಗೆ ಕೊಂಡು ಒಪ್ಪಟ್ಟ ಬೆಲೆಗೆ ಮಾರಿ ಹಣ ಮಾಡುತ್ತೇವೆ. ಗೋಷ್ಠಾನವನ್ನು ತರುವ ನಾವು ನೀನು ಹೇ ರಾಮ, ನಿನಗೆ ಕೊನೆ ಬಾರಿ ನಾನು ಹೇಳಿದಂತೆ ಕೇಳಿದರೆ ನಿನಗೆ ಸಿಗುವುದು ಅನ್ನ, ಇಲ್ಲವಾದರೆ ಹೊಟ್ಟಿಗೆ ತಿನ್ನುವುದು ಮಣ್ಣ. ಮಣ್ಣ ತಿನ್ನಬೇಕಾದವನು ನಾನಲ್ಲ ಸೌಕಾರ, ನೀನು. ಒಕ್ಕಲಿಗ ಬಿಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಎನ್ನುವ ಮಾತು ನೀನು ಕೇಳಿಲ್ಲವೇ? ರೈತರ ಮಕ್ಕಳು ಒಂದಾಗಿ ನಿನ್ನ ಮೋಸತನ ಬಯಲಿಗೆಳೆದರೆ ನಿಮ್ಮಂತ ಹಣವಂತರು ತಿನ್ನಲು ಅನ್ನ ಸಿಗದೆ ಮಣ್ಣು ತಿನ್ನಬೇಕಾಗುತ್ತದೆ. ನನಗೆ ಎಚ್ಚರದ ಮಾತುಗಳನ್ನು ಆಡಿವೆ ನೀನು. ಮುಂದೊಂದು ದಿನ ಹೋಚ್ಚನಾಗುವುದು ನಿಶ್ಚಿತ. ಹೇ ರಾಮ, ನಾನು ಹೇಳಿದಂತೆ ಕೇಳಿದರೆ ಮಾತಿಗೆ ಮಾತು ಬೆಳೆಸುವ ನಿನಗೆ ನನ್ನ ಚಾಟಿಯ ರುಚಿ ತೋರಿಸುವೆನು. ನೋಡು ಒಮ್ಮೆ. ಶರಣಾಗು. ಅನ್ಯಾಯ ಕಣ್ಣೆದುರಿಗೆ ಇದ್ದರು ನಿನ್ನ ಕಣ್ಣು ಕೊರಳಾಗಿದೆ. ಕಾರಣ ಕೊರಳು ಕಾಂಚಾಣದ ಮಹಿಮೆ. ಯಾರನ್ನ ಅರೆಸ್ಟ್ ಮಾಡ್ಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ಧರ್ಮ ದಿಢೀರಿನ ನಮ್ಮವರಿಗೆ ಅಣ್ಣ ತಮ್ಮಂದರು ನುಗ್ಗಿ ಗಲಾಟೆ ಮಾಡಲು ಪ್ರಾರಂಭಿಸಿದರು. ಹೇಗೆ ತಪ್ಪಿಸಿಕೊಂಡು ನಿನಗೆ ಫೋನ್ ಮಾಡಿದೆ. ಗಲಾಟೆಗೆ ಕಾರಣವೇನು ಸೌಕರ್ಯ? ರಾಮಣ್ಣ ನನ್ನ ಹತ್ತಿರ 3 ಲಕ್ಷ ಸಾಲವನ್ನು ಪಡೆದಿದ್ದ. ವಾಪಸ್ ಕೇಳಿದ್ದಕ್ಕೆ ನನ್ನ ಮೇಲೆ ಹಲ್ಲೆ ಮಾಡಲು ಬಂದಿದ್ದಾರೆ. ಸುಳ್ಳು ಹೇಳಬೇಡ ಸಾವುಕಾರಿ. ಹಲ್ಲೆ ಮಾಡಿದ್ದು ನೀವು, ನೋವು ಅನುಭವಿಸಿದ್ದು ನಾವು. ಆದರೂ ಚಿಂತೆ ಇಲ್ಲ, ನಿಮಗೆ ಕೈ ಮುಗಿಯುತ್ತೇನೆ. ನನ್ನ ತಮ್ಮನನ್ನು ಜೈಲಿಗೆ ಕಳಿಸಬೇಡಿ, ನಿಮಗೆ ಕೈ ಮುಗಿಯುತ್ತೇನೆ. ಕೈ ಮುಗಿದರೆ
ಕಣಿಕರ ಪಡೆಯಲು ನಾನೇನು ಕರುಣನಲ್ಲ. ಮೊದಲು ನನ್ನ ಸಾಲ ಕಟ್ಟ. ಸಾವುಕಾರೆ, ನಮ್ಮ ಮಾವನವರು ಮಾಡಿದ್ದು 3 ಲಕ್ಷ. ಆ ಹಣವನ್ನ ನಾನು ಕಟ್ತೀನಿ, ತೆಗೆದುಕೊಳ್ಳಿ. 3 ಲಕ್ಷ ಚೆಕ್. ಶಾಬಾಷ್. ಸೊಸೆ ಅಂದರೆ ಹೀಗಿರಬೇಕು. ಸಾಹುಕಾರ, ಇವತ್ತು ನಿನ್ನ ಸಾಲದ ಮೊತ್ತವನ್ನು ಚುಕ್ತ ಮಾಡಿದ್ದೇವೆ. ನನ್ನ ಮೇಲೆ ಸುಮ್ಮನಿದ್ದರೆ ನಿನಗೂ ಸುಖ, ನನಗೂ ಸುಖ. ಅನಾವಶ್ಯಕವಾಗಿ ತಂತೆ ತೆಗೆದರೆ ಈ ವಂಚಿಸಲಗನ ಕೈಯಲ್ಲಿ ನಿನಗೆ ಮರಣ. ಹಲವು ನನ್ನ ಕೈಯಲ್ಲಿ ಉಳಿದು ಆಮೇಲೆ ನಿನ್ನ ಪೌರುಷ ಸಾವುಕಾರ ಮೇಲೆ ತೋರಿಸುವಂತೆ ಸ್ಟೇಷನ್ಗೆ. ನಿಮಗೆ ಕೈ ಮುಗಿಯುತ್ತೇನೆ. ನನ್ನ ತಮ್ಮ ನಿರಪರಾಧಿ, ಅವನನ್ನು ಬಿಟ್ಟು ಬಿಡಿ. ರಾಮ, ನೀನು ಏನೇ ಹೇಳುವುದಿದ್ದರೂ ಸ್ಟೇಷನ್ನಲ್ಲಿ ನನ್ನ ಕೈಯಲ್ಲಿ ಖದಿಮರ ಸಿಕ್ಕರೆ ಮುಗಿಯಿತು. ಅವರಿಗೆ ಮರುಜನ್ಮ ಸಿಕ್ಕಂತೆ. ಅಯ್ಯೋ ದೇವರೇ, ನಿನಗೆ ಕರುಣ ಇಲ್ಲವೇ? ಬಾಳಿ ಬದುಕಬೇಕಾಗಿದ್ದ ನನ್ನ ಹೆಂಡತಿಯನ್ನು ನಿನ್ನ ಹತ್ತಿರ ಇರಿಸಿಕೊಂಡಿ. ಅದು ಸಾಲದೆಂಬಂತೆ ಈಗ ನನ್ನ ತಮ್ಮನನ್ನು ಜೈಲಿಗೆ ನೀವು ಜೈಲಿಗೆ ಹೋದ್ರೆ ನನ್ನ ಗತಿ ಏನ್ರಿ? ವಿದ್ಯಾವಂತಳಾದ ನೀನೇ ಭಯಪಟ್ಟರೆ ಹೇಗೆ ಯಮುನಾ? ಆಲೋಚಿಸಿದರೆ ಪರಿಹಾರ ಮಾರ್ಗ ಸಿಗುತ್ತದೆ. ಹೆದರಬೇಡ, ಅಣ್ಣನನ್ನು ಮನೆಗೆ ಕರೆದುಕೊಂಡು ಹೋಗು. ಹಾಗೆ ಆಗ್ಲಿ, ಬನ್ನಿ ಮಾವ, ಹೋಗೋಣ. ವಿಕ್ರಮ್, ನಿನ್ನನ್ನು ಬಿಡಿಸಿಕೊಳ್ಳಲಾಗದೆ ಇನ್ನು ನಾನು ಅಸಮರ್ಥನಾಗಿ ಬಿಟ್ಟೆ. ಗಾಯತ್ರಿ, ನಿನ್ನ ಮೈದನ ಕೈಗೆ ಬೇಡಿ ಬಿದ್ದಿದೆ. ಗಾಯತ್ರಿ, ಅಳಬೇಡಿ ಮಾವ, ಅಳಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಬನ್ನಿ ಹೋಗೋಣ. ಒಂದು ಏಟಿಗೆ 2 ಹಾಕಿ ಒಂದು ನನ್ನ ವೈರಿ ರಾಂಡಿ ರಾಮನಿಗೆ ಹಿಂಸೆ ಕೊಟ್ಟು ಸಂತೋಷಪಟ್ಟೆ. 2 ನಮ್ಮ ತಮ್ಮನ ವೈರಿ ವಿಕ್ರಮನನ್ನು ಜೈಲಿಗೆ ಅಟ್ಟಿದೆ. ಜೈಲಿನ ಬಾಣವನ್ನು ಗುರಿ ಅಡಿಗೆ ನೆಟ್ಟಿ ಕೂಡಿದ ಕುಟುಂಬವನ್ನು ಒಡೆದು ಅವರ ಸರ್ವ ಆಸ್ತಿ ಎತ್ತಿ ಹಾಕಿ ಕಲಿಯುಗದ ಕುಬೇರನಾಗಿ ಮೆರೆಯುವುದು ಈ ಮನೆ ಸಾಹುಕಾರನ ಗುರಿ. ಅಂದು ನನ್ನ ಸೊಸೆಯ ಕೊಲೆಗೆ ತಾಳಿ ಕಟ್ಟಿ ಅಲ್ಲಿಂದ ಅಗಲಿಸಿ ಮದುವೆಯಾದೆ. ಅದರ ಪರಿಣಾಮ ಎಂದು ಬೇಡಿ ಹಾಕಿಸಿಕೊಂಡು ನನ್ನ ಮುಂದೆ ನಿಂತಿರುವೆ. ಪ್ರೀತಿಸಿದವರಿಗೆ ಬಾಳು ಕೊಟ್ಟಿದ್ದೇನೆ, ಆದರೆ ನೀನು ದ್ವೇಷ ಸಾಧಿಸಲು ನನಗೆ ಬೇಡಿ ಹೋಗಿರುವೆ. ಹಾಕಿದವರೇನು ಕೆಳಗೆ ಬಿಟ್ಟಿವೆ. ನನ್ನ ಸೊಸೆಯನ್ನು ನನಗೆ ಬಿಟ್ಟು ಕೊಡು. ಬಿಟ್ಟು ಕೊಡಲು ಅವಳೇನು ವ್ಯಾಪಾರದ ವಸ್ತುವಲ್ಲ, ಕಟ್ಟಿಕೊಂಡವಳು. ನನ್ನ ದೇಹದಲ್ಲಿ ಸೇರುವ ತನಕ ಅವಳಿಗೆ ರಕ್ಷಕನಾಗಿರುವೆ. ಅವಳಿಗೆ ರಕ್ಷಕನಾಗಿರುವ ನಿನಗೆ ಈ ಅರಕ್ಷಕನ ವಾಟಿ ರುಚಿ ತೋರಿಸುವೆ. ಅಮ್ಮ, ಧರ್ಮಕ್ಕೆ ತೊಡಿಸಿದ ಸಂಗೋಲೆ
ಇದು ಯಾರ ಪಾಲಿನ ವಿಧಿ ಲೀಲೆ? ಇದು ಯಾರ ಪಾಲಿನ ವಿಧಿ ಲೀಲೆ? ನುಡಿಯ ಪಾಲಿಸಿ ಸೋದರ ಸಲಹದೆ ದೇವರದು ನಿನ್ನ ಹರಿಮದೆ ನಿನ್ನ ಹರಿಮದೆ. ಧರ್ಮ, ನಮ್ಮ ವೈರಿಯನ್ನು ಬಂಧಿಸಿ ಒಳ್ಳೆ ಕೆಲಸವನ್ನ ಮಾಡಿರುವೆ. ಏ ವಿಕ್ರಮ್, ನಮ್ಮೂರ ಜನರು ನಿಮ್ಮನ್ನ ಹಠದಿಂದ ನಮ್ಮೂರ ಜನರು ಕಾಲು ಕಡಿಯನ್ನು ಮಾರುಕಟ್ಟೆಗೆ ಒಯ್ಯುತ್ತಾರೆ. ಜನರ ಪರ ನಿಂತು ಸಾಯಬೇಡ, ನಮ್ಮ ಮಾತು ಕೇಳಿ ಜೀವನ ಮಾಡಿ. ಕೇಳುತ್ತೇವೆ ಸಾವುಕಾರ. ಕಾಲಮಾನಕ್ಕೆ ತಕ್ಕಂತೆ ಬೆಲೆ ಕಟ್ಟಿಕೊಡಿ. ಒಳ್ಳೆ ಕಟ್ಟಿ ಕೊಡಿ. ಏ ವಿಕ್ರಮ್, ಕಾಲಮಾನ ಬದಲಾದರೂ ಬೆಲೆ ಎಲ್ಲಿ ಬದಲಾಗುವುದಿಲ್ಲ. ಏಕೆಂದರೆ ಬೆಲೆ ಕಟ್ಟುವ ಖರೀದಿದಾರರು ನಾನು. ನಾನು ಕೊಟ್ಟರೆ ನೀನು ಖರೀದಿ ಮಾಡುವೆ, ಕೊಡದಿದ್ದರೆ ನೀನೇನು ಖರೀದಿ ಮಾಡುವೆ ಎಂದು ರೈತರಾದ ನಾವು ಅವಶ್ಯಕತೆಗೆ ಅನುಗುಣವಾಗಿ ಬದಲಾವಣೆ ಮಾಡಿಕೊಂಡು ಬದುಕುತ್ತೇವೆ. ಬದುಕುತ್ತೇವೆ. ಕಾಲು ಕಡಿ ಇದ್ದರೆ ಮುಂದೇನು? ಈ ತರ ಖರ್ಚಿಗೆ ಹಣ ಬೇಡವೇ? ಸುಮ್ಮನೆ ಜಂಬ ಬಿಟ್ಟು ನಮ್ಮ ರೇಟಿಗೆ ಕಾಲು ಕಡಿಯನ್ನು ಕೊಡು. ಏಕೆಂದರೆ ಈ ಸರ್ಕಾರವು ನಮ್ಮದೇ, ಅಧಿಕಾರವು ನಮ್ಮದೇ. ಅಧಿಕಾರ ಏ ಸಾವುಕಾರ, ಅಧಿಕಾರ 60 ವರ್ಷ, ಸರ್ಕಾರ 5 ವರ್ಷ ಎನ್ನುವುದನ್ನು ಮರೆಯಬೇಡ. ಅದು ನಿನ್ನ ಸರ್ಕಾರ. ಬೀಜ ಗೊಬ್ಬರ ಕೀಟನಾಶಕಗಳ ಬೆಲೆ ಏರಿಸುವ ನಿನ್ನ ಸರ್ಕಾರ. ರೈತ ಬೆಳೆದ ಬೆಳೆಗಳಿಗೆ ಏಕೆ ಬೆಲೆ ಏರಿಸುವುದಿಲ್ಲ? ಡೀಸೆಲ್ ಬೆಲೆ ಏರಿಸುವ ನಿನ್ನ ಸರ್ಕಾರ. ಬಳಸಿ ಕೃಷಿ ಮಾಡುವ ರೈತನ ಬೆಳೆಗಳಿಗೆ ಏಕೆ ಬೆಲೆ ಏರಿಸುವುದಿಲ್ಲ? ಹೇಳು ಸಾವುಕಾರ, ರೈತ ಮಗನಿಗೆ ಅನ್ಯಾಯ ಮಾಡಿದವನಿಗೆ ಯಾವತ್ತೂ ಕರ್ಮ ತಪ್ಪುವುದಿಲ್ಲ. ನಮ್ಮಿಂದಲೇ ಸರ್ಕಾರ. ರೈತನಿಗೆ ತೆಕ್ಕರೆ ಉಳಿಯುವುದಿಲ್ಲ ನಿನ್ನ ಸರ್ಕಾರ. ಎಚ್ಚರವಾಗಿರು. ಉಳಿಯುವುದಿಲ್ಲ. ಲೇ ವಿಕ್ರಮ್, ನಿನ್ನೊಬ್ಬನಿಂದಲೇ ದೇಶ ಬದಲಾಗುವುದಿಲ್ಲ. ಹಣ ಚೆಲ್ಲಿ ಅಧಿಕಾರ ಪಡೆದು ಸರ್ಕಾರ ನಡೆಸುವ ಮಾರ್ಗ ನಮಗೆ ಗೊತ್ತು. ಏಕೆಂದರೆ ಕಂಡ ಹೆಂಡ ದಾಸಿಗೆ ಹೋಗಬಾರು ಮಂದಿಗೇನು ಕಮ್ಮಿ ಇಲ್ಲ ಈ ನಾಡಿನಲ್ಲಿ. ಕೊನೆಯದಾಗಿ ಹೇಳುತ್ತೇನೆ, ನಿನ್ನ ಹೊಲವನ್ನು ನನಗೆ ಕೊಟ್ಟು ಬಿಡು. ನೀನು ಕೇಳಿದಷ್ಟು ಹಣ ಕೊಡುತ್ತೇನೆ. ಹಣದ ಜನ ನಿನಗೆ ಹೆತ್ತ. ಲೇ ಸಾವುಕಾರ, ಹಣದಾಸೆಗೆ ಮಾರು ಹೋಗಲು ನಾನೇನ ವಿವೇಕಿಯಲ್ಲ. ತನ್ನೊಡಲಿಗೆ ನೇಗಿಲಿಟ್ಟು ಅನ್ನ ನೀಡುವ ಕರುಣಾಮಯಿ ನೀ ನನ್ನ ಭೂಮಿ ತಾಯಿ. ಅಂತ ತಾಯಿಗೆ ಬೆಲೆ ಕಟ್ಟಲು ಬರುವೇನಲೇ ದುರಹಂಕಾರಿ. ನನ್ನ ಕೈ ಬಂಧನದಲ್ಲಿರದಿದ್ದರೆ ನಿನ್ನ ಎದೆಯನ್ನು ಸೇರಿ ಬಿಸಿ ರಕ್ತದಿಂದ ಭೂಮಾತೆಯ ಮಡಿಲ ತೋರಿಸುತ್ತಿದ್ದೆ. ನನ್ನಯಾಗಲೇ ದ್ರೋಹಿ. ದ್ರೋಹಿ ಎನ್ನುವೇನಲೇ ಭಿಕಾರಿ. ಧರ್ಮ, ಈ ಮಗನಿಗೆ ಸೊಕ್ಕು ಹೆಚ್ಚಾಗಿದೆ. ಒಳಗಡೆ ಹಾಕಿ ಬೂಟಿನಲ್ಲಿ ಒದ್ದು ಬುದ್ಧಿ ಕಲಿಸು. ಅಲ್ಲ ಅದೇ ರಾಜೇಂದ್ರ, ಏನ ಚಿಂತೆ ಬಿಡು ರಾಜೇಂದ್ರ. ಮುಂದೆಂದು ನಿನ್ನ ವಿರುದ್ಧ ಮಾತನಾಡಬಾರದು, ಆ ರೀತಿ ಮಾಡುತ್ತೇನೆ. ಏನಲೇ ವಿಕ್ರಮ್, ನನ್ನ ಗೆಳೆಯರಿಗೆ ಎದೆ ಒಪ್ಪಿಸಿ ಮಾತನಾಡುವೆಯ? ಹೆಣ್ಣು ಮಗನಿಗೆ ನಾಟಿದೆಯಾ? ಅಮ್ಮ, ಅಪ್ಪ, ಅಮ್ಮ. ಕೈ ಕಟ್ಟಿ ನಿಮ್ಮ ಪೌರುಷಕ್ಕಿರುವೆಯಲ್ಲದೆ ಒಮ್ಮೆ ಕೈ ಬೆಚ್ಚಿ ನೋಡಿ. ನನ್ನ ಕಾಲಡಿ ಹಲ್ಲಿ
ಬಾಹುಬಲಿ ಅಲ್ಲ, ಧರ್ಮ. ಎಷ್ಟು ಸತ್ಯಲೆ ಮಾತಾಡೋ ಇವನ ಮನೆತನವನ್ನು ಸರ್ವನಾಶ ಮಾಡಬೇಕು. ಅಂದಾಜೆ ಅದೇ ರಾಜೇಂದ್ರ, ಮೊದಲು ಇವನಿಗೆ ಯಮನ ಹಾದಿ ತೋರಿಸೋಣ. ಏ ತುಳಸಿ, ಎಳೆದು ಒಳಗೆ ಹಾಕಿದೆ ನನ್ನ ಮಗ. ವಿಕ್ರಮ್ ಮಾತಿನಲ್ಲಿ ಅರ್ಥವಿದೆ. ಅವನು ಹೇಳಿದ ಹಾಗೆ ನಡೆದುಕೊಂಡ್ರೆ ನಾನು ವಿಕ್ರಮ್ನನ್ನ ಬಿಡುಗಡೆ ಮಾಡಲೇಬೇಕು. ಹೌದು, ಈ ಧರ್ಮನನ್ನ ಹೇಗಾದ್ರೂ ನನ್ನ ಗಾಳಕ್ಕೆ ಹಾಕೊಂಡು ಅವನನ್ನ ಬಿಡುಗಡೆ ಮಾಡಿಸಲೇಬೇಕು. ಈ ಹೂದೋಟದಲ್ಲಿ ಇನ್ಯಾರಿಗೆ ಕಾಯ್ತೀನಿ ಮಾವ, ನಿಮಗೋಸ್ಕರ ನಿಮ್ಮ ದಾರಿಯಲ್ಲೇ ಕಾಯ್ತಾ ಇದ್ದೆ. ನಿಮ್ಮ ದಾರಿಯಲ್ಲೇ ಕಾಯ್ತಾ ಇದ್ದೆ. ನೋಡಿ ಮಾವ, ನೀವು ನನ್ನ ಮಾತಿನ ಪ್ರಕಾರವಾಗಿ ಆ ವಿಕ್ರಮನನ್ನ ಬಿಡುಗಡೆ ಮಾಡಿಕೊಟ್ಟಿದ್ದೆ ಆದ್ರೆ ನೀವೇನ್ ಹೇಳ್ತೀರೋ ನಾನು ಅದನ್ನೇ ಕೇಳ್ತೀನಿ. ಇವತ್ತೆಲ್ಲ ನಾಳಿನ ಬಿಡುಗಡೆ ಮಾಡಿ. ನಾನು ಹಾಗಾದ್ರೆ ಹೇಳ್ದಂಗೆ ಕೇಳ್ತೀಯಾ? ನೀವು ಹೇಳಿದ ಹಾಗೆ ಕೇಳ್ತೀನಿ. ತಗೊಳ್ಳಿ ಮಾತು. ಖಂಡಿತ ನಾಳಿನ ಬಿಡುಗಡೆಗೊಳಿಸ್ತೀನಿ. ನಾಳೆ ಮಾಡ್ತೀರಾ? ಅದು ಹಾಡು ಹಾಡಕ್ ಮೇಲೆ ಮಾಡಿಸ್ಬೇಕು ಏನಂತೀಯ? ಖಂಡಿತ ಬಿಡುಗಡೆ ಮಾಡಿ. ನಾಳೆ ಮಾಡಿಸ್ತೀಯಾ? ನಾಳೆ 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 ಅಂದವ್ರ ಮನೆ ಹಾಳಂತೆ, ಹಾಗಾಗಿ ಇವತ್ತೇ ಬಿಡುಗಡೆ ಮಾಡಿಸ್ಬಿಡಿಯಲ್ಲ? ನಾಳೆ ಅಲ್ಲ, ಇವತ್ತೇ ಬಿಡುಗಡೆ ಮಾಡ್ತೀನಿ. ಹೌದಾ? ಇವತ್ತೇ ಬಿಡುಗಡೆ ಮಾಡಿಸ್ತೀರಾ? ಆಯ್ತು ಬಾವ, ಇವತ್ತೇ ಬಿಡುಗಡೆ ಮಾಡಿಸಿ.
ತಿಳಿದಾಯ್ತು. ಆದಷ್ಟು ಬೇಗ ನನ್ನ ಗಂಡನನ್ನ ಬಿಡಿಸಿಕೊಂಡು ಅವನ ಕೈಯಿಂದಲೇ ನಿನ್ನ ರುಂಡ ಚೆಂಡಾಡಿಸಲಿಲ್ಲ ನನ್ನ ಹೆಸರು ಯಾವನಾಳೆ ಅಲ್ಲ. ಸುಧಾ, ಇಲ್ಲಿಯವರೆಗೆ ನಮ್ಮ ಮನೆತನದಿಂದ ಯಾರೂ ಜೈಲಿನ ಮರಣವನ್ನು ನೋಡಿರಲಿಲ್ಲ. ಯಾಕೆ ನಿಮ್ಮಣ್ಣ ವಿಕ್ರಮ್ ನೋಡ್ಲಿಲ್ವೇ? ಗೌರವದಿಂದ ಬಾಳಿದ ಮನೆತನದ ಮರ್ಯಾದೆಯನ್ನು ಎಂದು ಇವನು ಬೀದಿಗೆ ತಂದ. ನೋಡಿ, ಇದೆಲ್ಲ ಒಳ್ಳೇದೇ ಆಯ್ತು ಬಿಡ್ರಿ. ಹೇಗೋ ಅವ್ನು ಜೈಲಿಗೆ ಹೋಗಿದ್ದಾನೆ. ನೀವು ನಿಮ್ಮಣ್ಣಗೆ ಆಸ್ತಿಲಿ ಪಾಲು ಕೇಳಿದ್ರೆ ಚೆನ್ನಾಗಿರ್ತಿತ್ತು. ಬೇಡ ಸುಧಾ, ಈ ಸಮಯದಲ್ಲಿ ಆಸ್ತಿಯಲ್ಲಿ ಪಾಲು ಕೇಳಿದರೆ ರಾಮಣ್ಣ ನೊಂದುಕೊಳ್ಳುತ್ತಾನೆ. ರೀ ಹಾಗಲ್ಲ ನೋಡಿ, ಈಗ ನೀವೇನಾದ್ರೂ ನಿಮ್ಮ ಅಣ್ಣನಿಗೆ ಪಾಲು ಕೇಳಿಲ್ಲ ಅಂತ ತಿಳ್ಕೊಳ್ರಿ. ಆಗ ಮಾಡಿರೋ ಸಾಲಕ್ಕೆ ಎಲ್ಲ ಆಸ್ತಿ ಎಲ್ಲ ಪಾಲಾಗುತ್ತೆ. ಅದಕ್ಕೆ ಹೇಳ್ತಿದ್ದೀನಿ. ಹೌದು, ಬಿಟ್ಟರೆ ಆಸ್ತಿ ಸಿಗುವುದಿಲ್ಲ. ಆದಷ್ಟು ಬೇಗ ರಾಮಣ್ಣನ ಹತ್ತಿರ ಆಸ್ತಿ ಹಂಚಿಕೆಯ ಬಗ್ಗೆ ಮಾತನಾಡುತ್ತೇವೆ. ಅಬ್ಬ ಅರ್ಥ ಆಯ್ತು. ನೀವು ಈಗ ಬುದ್ಧಿವಂತರಾಗಿ ನೋಡಿ, ಈಗಿನ ಕಾಲದಲ್ಲಿ ಹಣ ಆಸ್ತಿ ಅಂತಸ್ತು ಇದ್ರಿಗೆ ನಾವು ಚೆನ್ನಾಗಿ ಬದುಕೋಕ್ಕಾಗೋದು. ನಿನ್ನ ಮಾತು ನಿಜ ಸುಧಾ. ನಮ್ಮ ಸಂಸಾರ ಸುಖವಾಗಿರಲು ಬೇಕಾಗಿರುವ ಹಣ ಆಸ್ತಿಯನ್ನು ನಾವು ಗಳಿಸೋಣ. ರೇ, ನಾನೆಲ್ಲ ಭಾಗ್ಯಶಾಲಿ. ನಿಮ್ಮಂತ ಪತಿದೇವರನ್ನು ಪಡೆದ ನಾನೇ ಭಾಗ್ಯಶಾಲಿ. ನಿನ್ನಂತ ಹೆಂಡತಿ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ. ನಿನ್ನ ಮಾತನ್ನು ನಾನು ಸದಾ ಪಾಲಿಸುತ್ತೇನೆ. ಹೌದು, ಹೆಣ್ಣಿನ ಮಾತಿಗೆ ಮನ್ನಣೆ ಕೊಡೋ ನಿಮ್ಮಂತ ಗಂಡ ಸಿಕ್ಕಿರೋದು ನನ್ನ ಭಾಗ್ಯ. ನನ್ನವಳು ಮಾತನಾಡಿದರೆ ಮುತ್ತು, ಮತ್ತೆ ಆಗುವುದಿಲ್ಲ ಜಾರಿದ ಹೊತ್ತು. ನೀನು ನನ್ನೊಂದಿಗೆ ಸದಾ ಸುತ್ತು ಸೇರಿಸಿ ಆಡೋಣ ನಾವಿಂದು ಪದ. ಸರೋಜ, ಈಗಿನ ಮಾತಲ್ಲಿ ಜಾಣವೇ. ನಿಮ್ಮ ಆಸೆ ಈಗ ಸರಿದಿರಕ್ಕಾಗುತ್ತೆ. ಸರಿ, ನಿಮ್ಮ ಆಸೆ ಅಂತ ಆಗಿದೆ. ಬಾಳ ಸಂಗಾರ
ಆಗೈತೆ ಎಡ್ಸಕ ಸಿಗೋವು ಕಂಚವತ್ತಿ ಹತ್ರ ಹೋದ್ರ ನಿನ್ನ ಒಳಕ್ ಹೋದಂಗ ಅಂತ ಗಂಗಾವತಿ ಹತ್ರ ಹೋದ್ರ ಹೋಗೋ ಬಾಡ ನಿನ್ನ ಒಳಕ ಬರೋದಂಗ ಅಂತ ಈ ಹಣಿಂದ ಬಹಳ ಸಮಸ್ಯೆ ಆಯ್ತು ನೋಡ್ರಿ. ಲೇ ಬಸ, ಈ ಊರೆಲ್ಲ ಸುತ್ತ ಬಂದು ನೀನು ಇಲ್ಲಿ ಬಂದು ನಿಂತಿದೀಯಲ್ಲ? ಯಾಕ ನನ್ನ ಗುಡ್ದಾಗತ್ತಿದ್ದೆ? ಯಾಕಂದ್ರೆ ನಮ್ಮ ಹೊಲದಲ್ಲಿ ಗೊಬ್ಬರ ಬೇಕಾಗಿತ್ತು, ಆದ್ರೆ ನೀನ್ ಕೇಳ್ತಾ ನಾನು ಕೊಡ್ತಿದ್ದೀವೇನು? ಏ ರುಕ್ಕ, ಆ ಗೊಬ್ಬರ ನಮ್ಮ ಮಂಜಪ್ಪ ಅವನ ಅಂಡ್ರಾಗ ಸಿಗೋದಲ್ಲ. ಅದೇ ಮತ್ತೆ ಎಲ್ಲಿ ಸಿಗುತ್ತದ? ಅದು ನಾನು ರೊಕ್ಕದ್ದು ಕೊಡ್ತೀನಿ, ತಂದದ್ದು ಬೇಡ. ಆ ಗೊಬ್ಬರ ರೊಕ್ಕ ಕೊಟ್ರ ನಮ್ಮ ಮಂಜಪ್ಪ ಅಂತ ಸಿಗೋದಲ್ಲ, ಅದು ಮಂದಿ ಗೊಬ್ಬರ. ಲೇ ಮಾರೇ, ಅದು ಯಾವ ಹೊಸ ಕಂಪ್ನಿ ಅಂತ ಸ್ವಲ್ಪ ಬಿಡಿಸಿ ಹೇಳಬಾರ್ದಾನ? ನಮ್ದ ಹೋಗ್ಬಿಟ್ಟಿರೋಣ ಇಲ್ಲಿ ಕುಂತ ಜನ ಮುಂದೆ ಎದ್ದು ಚೆಂಬಿಗೆ ತುಂಬ್ತಂದು ಹೋಗಿ ನಮ್ಮ ಹೊದಾಗ ಗೊಬ್ಬರ ಕೊಟ್ಟು ಬರ್ತಾರ. ಈಗ ಈಗ ಥು, ನಿಮ್ಮವನ ಅಲ್ಲ ಅಂತ ಗೊಬ್ಬರಕ್ಕೆ ಎಷ್ಟು ಸ್ವಚ್ಛತೆ ಕಾಪಾಡ್ತಾರೆ. ನೀನೇವನ ನೀನು ಈ ರೀತಿ ಮಾತಾಡಕತ್ತೆ? ಅಲ್ಲೊಬ್ರು ಇಲ್ಲೊಬ್ರು ಕಟ್ಟಿಸ್ಯಾರ. ಇನ್ನು ಅವ್ರು ನೋಡಿ ಮತ್ತೊಬ್ರು ಕಟ್ಟಿಸ್ಕೊಳಕ್ ಹತ್ಯಾರ. ಹೌದ ರೊಕ್ಕ ಬಹಳ ಮಂದಿ ಕಟ್ಟಿಸ್ಯಾರ. 10 ವರ್ಷದಿಂದ ನಮ್ಮ ಅಕ್ಷಿ ಭಾಗದ ಉನ್ನತಿ ಬೆಳೆಸಿದಾಗ ಈ ಕಡೆ ಆ ಕಡೆ ಈ ಕಡೆ ಇಟ್ಟ ಸಂಡಲಿ ಇಟ್ಟಂಗ ಹೇಳ್ತಾರೆ. ಹೌದಾ ಗೊತ್ತ? ಥು, ಅಲ್ಲ ನಿಮ್ಮ ಮಾತು ಕೇಳ್ತಾರೆ, ನೀವು ಬಾಳ ಅಂಟಿ ಬರ್ತೇನೆ, ಸಾಕು ಮಾಡೋ ನಿಮ್ಮ ಮಗನವನ್ನ. ಎಲ್ಲಿ ನಿನ್ನ ಬಾಯಿಗೆ ಬೆಳೆದೇ ನೋಡಲಿ. ಜನಕ ವಿಷಯ ಗೊತ್ತಾಗ್ಬೇಕಲ್ಲಿ ದನ ಮಾವೆ ಬರೀ ಜನ ಹೋದ್ರ ಪರಿಸ್ಥಿತಿ ಹೆಂಗದೆ? ದನ ಅಲ್ಲ ಬೇಕಾದಂಗೆ ಟ್ಯಾಕ್ಟ್ರಿ ಹೊಡಿತೇವೆ. ನೀನು ಒಂದು ವಾರ ಹೊಡಿಯೋದೊಂದು ಎತ್ತಲೆ ಟ್ಯಾಕ್ಟ್ರಿ ನಾನು ಒಂದೇ ದಿವಸ ಮಾಡಿ ಮುಗಿಸ್ತೇನೆ ನೋಡಲಿ. ಆತ ಒಂದ್ ಕೆಲಸ ಮಾಡ, ಟ್ಯಾಕ್ಟ್ರಿ ತಯಾರು ಮಾಡೋ ಕಂಪನಿಗೆ ಒಂದ್ ಪತ್ರ ಬರಲಾಕ ಏನಂತ ಬರೀಬೇಕು? ಸಗಣಿ ಹಾಕಿ ಉಚ್ಚಿ ವಯಂಗ ತಯಾರು ಮಾಡಿ ಕಳ್ಸು ಅಂತ. ಅದು ಹೆಂಗ ಸಾಧ್ಯ ಆಕತಿಲೆ? ಅದು ಹೆಂಗ್ ಸಾಧ್ಯ ಆಕತಿ? ಅದು ಮಸಣ್ಣ ಅದಕ್ಕನೇ ವಿಷಯ ಗೊತ್ತಾಗ್ಬೇಕಂಗ ಜನಕ್ಕ. ಜನ ಮಾಡಿ ಜನ ಹೋದ್ರ ಪರಿಸ್ಥಿತಿ ಹೆಂಗದೆ? ಅದಕ್ಕೆ ಹೇಳ ಹಿಂದ ಮನೆಗ 2 ಎತ್ತು ಕಟ್ತತ್ರ, 2 ಹೆಸರು ಕಟ್ತತ್ರ, 2 ಎಮ್ಮೆ ಕಟ್ತತ್ರ. ಎತ್ತ ಹೊಲ ಹೊಡ್ಯಾಕ, ಹಸು ಹಾಲು ಕೊಡಕ, ಇರ್ತಾರ ಸಗಣಿ ಹಾಕಕ. ನೋಡು, ಹೌದಾ ಬಸ್ವ, ನೀನಿದು ನೋಡು, ಈ ಸಗಣಿ ಎಲ್ಲ ಹಾಕಿದ್ರೆ ಎಷ್ಟು ಒಂದು ಬೆಳೆ ಬರುತ್ತದೆ, ಮಂಡಪಾಲ ಎಷ್ಟು ಒಂದು ಮಣ್ಣು ಉಪ್ಪು ಬರುತ್ತದೆ ನೋಡ. ಹೌದು ಬಿಡ ರೊಕ್ಕು. ಅದಕ್ಕ ನಮ್ಮ ರಾಮಣ್ಣರು ಸಾವಯವ ಕೃಷಿ ಮಾಡಿ ಸಿರಿ ಧಾನ್ಯಗಳನ್ನು ಬೆಳಿತಿದ್ವಿ. ಇನ್ನು ಮೇಲೆ ನಾವು ಎಲ್ಲರೂ ಸಿರಿ ಧಾನ್ಯಗಳನ್ನು ಬೆಳೆಯಕ ಸಾವಯವ ಗೊಬ್ಬರನ ಉಪಯೋಗ ಮಾಡೋಣ. ಈಗ ನೀನ ನಮ್ ದಾರಿ ಬಂದ್ ನೋಡ. ಈಗ ನೀನ ನಮ್ ದಾರಿ ಬಂದ್ ನೋಡ. ದೀಪಾವಳಿಗೆ ಗುಜ್ಜವು ನೋಡಕ ಸಗಣಿ ಬೇಕು. ದನ ಹಿಂಗ ಅಂದ್ರ ನಂಬುದೇನದ ಎಡಕ್ ಹೋದೇನ? ಅದು ಹೆಂಗ ಸಾಧ್ಯ? ಮುಂಜಾನೆ ಎದ್ದು ಪಾಯ್ಕೆನಿಗೆ ಹೋಗಿ ಮೂಗು ಮುಚ್ಕೊಂಡು ಕುಂದಿರ್ತೇವೆ. ಅದನ್ನ ಈಗ ಗುರ್ಜವನ್ನೇ ಹೆಂಗೆ ಇಡಕ್ ಬರ್ತಕ್ಕನೆ? ಕೈ ಮುಗಿದು ಹೇಳ್ತಾನೆ. ಇನ್ನು ಮ್ಯಾಲೆ ಎಲ್ಲರೂ ದನ ಕರಗಳನ್ನ ಸಾಕಿ
ನೋಡ ಮುತ್ತನ್ ಮಾತ ಕಡೆ ಐತ್ ನೋಡ ಅದಕ್ಕ ನೋಡ ಆ ಮುತ್ತಿನ ಮಾತು ಘನ ಐತೆ ಛಲ ಐತೆ ನೋಡ ಮತ್ತೇನು ಕೇಳುತ್ತೀಯ ನೋಡ ಆಗಿನ ಕಾಲದಾಗೆ ರಾಗಿ ಸೈಜ್ ಬೆಳಿಬೇಕಂದ್ರೆ ಬಾಳ ಬಾಳ ಇದಾಗಿತ್ತು ನೋಡ ಹೌದಾ ರೊಕ್ಕ ಹಿಂದಕ ಸಿರಿಧಾನ್ಯಗಳನ್ನು ಬೆಳೆದು ಒಂದು ಗುಂಡಿ ಹಂಗೆ ಇರ್ತಿದ್ರು ಅವ್ರ ಹತ್ರ BP ಶುಗರ್ ಅವು ಯಾವ ಅವ್ರ ಹತ್ರ ಸುರಿತಿರ್ಲಿಲ್ಲ ನೋಡಿ ಹಿಂದಕ ಬೀಗ ಹೇಳ್ತಿದ್ರಂತ ಏನದು ಈಗ ನಾನು 100 ವರ್ಷ ಬಾಳ್ತೀನಿ ಅಂತಂದು ಹೇಳ್ತಿದ್ದಂತ ಬೀಗಗ ಅವನು 100 ವರ್ಷ ಬಾಳಿ ಚಾಲೆಂಜ್ ಮಾಡಿ ಹೇಳ್ತಿದ್ದ. ಅದು ಹಿರಿಯರ ಕಾಲ ಇವಾಗ ನಮ್ಮತ್ತು ಕಾಲ ಈಗ ಇಲ್ಲೇ ಹೋಗಿ ಬರ್ತೇನೆ ಗೆಳೆಯ ಅಂದ್ರ ಅವನ ಅಲ್ಲೇ ಬಿಡ ಒಳ್ಳೆ ಬರೋದು ಬೇಡ ನೀನು ಮತ್ತೆ ಹಲ್ಲು ಇದೆ ಬಿಡ ಏನ್ ಬರಕ್ಕೆ ಹೋಗ್ಬೇಡ ನೀನು ನಾನು ಹೇಳಿ ರೊಕ್ಕ ಆದ ಜನ ಈಗ ಸಹಜ ಖುಷಿ ಕಡಿಮೆ ಮಾಡಕತ್ತೆ ನೋಡ ನಕ್ಕ ಹಾಕಿ ಒಕ್ಕತನ ಮಾಡ್ದ ನಮ್ಮ ಬಹಳ ಬಂಗಾರ ಆಗುತ್ತದೆ ಹೊತ್ತ ನಟ್ಟಿ ಮ್ಯಾಬಂತ ನಡಿ ಹತ್ತಿ ಬಿಡ್ಸಕ್ ಹೋಗೋಣ ಹಂಗಾದ್ರೆ ನಡಿ ಮತ್ತೆ ಹೋಗೋಣ ಯಾಕಂದ್ರ ಮೂಲಂಗಿ ಕೇಳಕ್ ಆಳ ಸಿಕ್ಕಲ್ಲ ಅದಕ್ಕ ಮೂಲಂಗಿ ಕೇಳಕ್ ಹೋಗ್ತೇವೆ ನೋಡ ಮುತ್ಯ ನಿನ್ನ ಮೂಲಂಗಿ ಕೀಳಕ್ಕೂ ನಾನು ಬರ್ತೀನಿ ಆದ್ರೆ ನಿನ್ನ ಮೂಲಂಗಿ ಸೈಜ್ ಎಷ್ಟು ದೊಡ್ಡದೈತಲ್ಲ ಸೈಜ್ ದಪ್ಪ ಅದವು ನೋಡ ಉದ್ದ ಅದವು ನೋಡ ನಿನ್ನ ಮೂಲಂಗಿ ಸೈಜು ಬಾಳ ಬಾಳ ದಪ್ಪ ಇದ್ರೆ ಸೈಜ್ ಇದ್ರೆ ನನಗೆ ಬಾಳನೇ ಪಂಚ ಪ್ರಾಣ ನೋಡ ಏ ರೊಕ್ಕ ಎಂತರ ಮೂಲಂಗಿ ಕಂಡೇನೇ ನಮ್ ಕಾಪ ಖುಷಿ ಹಬ್ಬದಾಗ ಅದಾವ ಕೋಣ ಬಿದ್ದಾವ ಬರೀ ಓಡಿಸ್ತಾನೆ ತಿನ್ನುವಂತೆ ಲೇ ನನಗೆ ನಿನ್ನಂತ ಮೂಲಂಗಿತ ನಾಳೆ ಮಾಡಲ್ಲ ನನಗೆ ಏನಿದ್ರು ದಪ್ಪ ದಪ್ಪ ಇರಬೇಕು ಉದ್ದ ಇರಬೇಕು ನನ್ನ ಮುತ್ತೆ ಮಾಮನ ಮನೆ ಹೊಲ್ದಾಗ ಹೋಗಿ ತಗೊಂಡು ಬರ್ತಾನ ನೋಡ ಏ ಎಂತರ ಮೂಲಂಗಿ ಕಂಡೇನೇ ಮತ್ತೆ ಮೂಲಂಗಿ ತಗೊಂತೆ ಬರೀ ಹತ್ತಿ ಬಿಡ್ಸಕ್ ಹೋಗೋಣ ಬರ್ತಾಳಲೇ ಆಕೆ ಏ ಇವತ್ತ ನನ್ನ ಅಕ್ಕ ಹತ್ತಿ ಬಿಡ್ಸಕ್ ಹೋಗ್ಬೇಕು ಹಂಗ ಹೊಲಕ್ ಬರ್ತಾಳ ಹೆಂಗ ನನ್ನ ಅಕ್ಕ ಬರ್ತಾಳ ಕೈ ಬಿಡೋದಲ್ಲ ಏಯ್ ಕೈ ಬಿಡು ಅಲ್ಲ ನೀನ್ ನನಗೆ ಇದ್ರ ಕೈ ಹಿಡ್ಕೊಂಡು ನನ್ನ ಕೈಯೆಲ್ಲ ಬಾಳ ಬಾಳ ನೋವಾಗ್ತಿದ್ದೆ ನೋಡು ನನ್ನ ಕೈ ಬಾಳ ತ್ರಾಸ ಆಗ್ತೈತೆ ನೋಡಿ ಏನಾದ್ರು ಕೈ ಏನಾದ್ರು ಆಗ್ಬಿಟ್ರೆ ನಿಮ್ಮ ನೀ ಇನ್ನ ಸುಮ್ಮನೆ ಬಿಡುವುದಿಲ್ಲ ಸಾಕ್ತೇನೆ ಇವತ್ತು ಹಕ್ಕಿ ಹೊಲಕ್ಕೆ ಕರ್ಕೊಂಡು ಹೋಗು ನಾಳೆ ನಮ್ಮ ಹೊಲಕ್ಕೆ ಬರ್ತಾಳ ಮೂಲಂಗಿ ಕೇಳಾಕ ನಾಡ್ದು ಆಕಿ ಗವಳಿದು ಬಡವಿ ಬರ್ತಿದ್ದ ಅಲ್ಲ ಇನ್ನ ಯಾಕೆ ಶಾಂತಿ ಇದು ಕೊಟ್ಟಿದ್ದೀನಿ ನೋಡಲ್ಲ ಬಸ್ಯಾನ ಹೊಲಕ್ಕೆ ಹೋಗೋಣ ಅಂತೇಳಿ
ಹೀಗ ಕಾಟ ಸಂಧಿಯ ಕಾಟ ಜಗ ಕಾಟ ಹೀಗ ಕಾಟ ಸಿರಿಯ ಕಾಟ ಜಗ ಕಾಟ ಬಣ್ಣ ಹಸರಾದ ಮೂಡಿಲೆ ಬಲ್ಲೆಯಾದ ಹೊರತ ನಡೆ ಹತ್ತಿ ಬಿಡ್ಸಾಕ್ ಹೋಗಲ್ಲ. ಆಕೆ ನಾನು ಹೊಲಕ್ಕೆ ಬರ್ತಾವಲ್ಲೇ. ಲೇ ಮುತ್ಯ ಬರ್ರಿ ಇವರು ಎಲ್ಲರೂ ಮೂವರು ಸೇರಿ ಹೊಲಕ್ಕೆ ಹೋಗಿ ಹಿಡಿಸ್ಕೊಂಡು ಎಲ್ಲ ಮೂಲಂಗಿ ಬಿಡಿಸ್ಕೊಂಡು ಬರ. ರುಕ್ಕು, ಏ ಮಲವತ್ತಿ, ನನ್ನ ಸೊಸೆ ರುಕ್ಕನ್ ಏನಾದ್ರು ನೋಡ್ದೇನವ? ಮತ್ತೆ ನೀ ಏನ್ರ ನೋಡ್ದೇನ? ಬಾ ನೀನಪ್ಪವ ಯಾಕೆ ಕೇಳಿದ್ರು ಇಲ್ಲ ಅಂತಾರ. ಎಲ್ಲಿ ಹೋಗಿದ್ದಾಳೈತಿ? ಅಲ್ಲ ನಿನಗೆ ನಂಗೆ ಗಾಡಿ ಬಂದೈತ? ನಿನ್ನ ಕಣ್ಣು ಮುಂದೆ ಬಂದು ನಿಂತಿಲ್ಲ. ಇಲ್ಲೇ ಅದು ಏನ ಹೋದ ಜೀವ ಬಂದಂಗ ಆತ್ ನೋಡ. ಅಲ್ಲ ಎಲ್ಲಿ ಹೋಗೋಣ? ಹೋದ್ರೆ ಹೊಲಕ್ಕೆ ಹೋಗ್ತೇನೆ, ಇಲ್ಲ ನನ್ನ ಗೆಳೆಯರ ಜೊತೆ ಹರಟೆ ಹೊಡಿತೇನೆ ನೋಡು. ಯಾರು ನಿನ್ನ ಗೆಳೆಯರು? ಇನ್ಯಾರ ನನ್ನ ಗೆಳೆಯರು? ಅದೇ ಕಡೆ ಮುತ್ಯ ಮುತ್ತೆ ಅವನು ಬರ್ಕೊಳ್ಳೋದಿದ್ದಾನ ಬಾರಿಸ್ತಾನ ಬಸ್ವ. ಎತ್ತಿ ನಿನ್ನ ಮಗಳು ಗಂಡಸರ ಗೆಳತನ ಮಾಡ್ಯಾಳ. ಯವ್ವ ಮಾವ, ನಿನ್ನ ಮಗಳು ನನಗೆ ಕೈ ಕೊಡ್ತಾಳು. ಯಪ್ಪ, ಈ ಸಿಕ್ಕದ ತೆಲಿನ ನುಣ್ಣಗೂ ಬಳಸ್ತಾಳು. ನಿಮ್ಮ ಮೌನ ಅದಕ್ಕೆ ಹಂಗೆ ಬಿಡಬೇಕತ್ತೀಯ. ಅದು ಏನು ಆಗದೈತೆ ನಿನಗೆ ನಿಮ್ಮ ಮೌನ? ಇನ್ನೇನು ಆಗ್ಬೇಕ? ಹೆಣ್ಣೋಡ್ರು ಗೆಳತನ ಮಾಡ್ತಾವ. ನೀನ್ ನೋಡಿದ್ರ ಆ ಊರಿಗೆ ಮೆಚ್ಚಿದ ಮಕ್ಕಳು ಗೆಳತನ ಮಾಡಿಯಲ್ಲ, ಮುಂದೆ ನಿನ್ನ ಗತಿ ಹಂಗ? ಲೇ ಮಾವ, ನನ್ನ ಗತಿ ಏನಾಗೋದಿಲ್ಲ, ನೀನು ಗಾಬರಿ ಬೇಡ. ನೋಡು ನೀನ್ ಚಿಂತೆ ನಾನು ಏನಿದ್ರೆ ಬೆಣ್ಣೆ ಅಂತ ಇದ್ದಂಗ ನೋಡ. ಅಲ್ಲೇ ಬಂದಿರೋದು ರೋಗ. ನೀನು ಬೆಣ್ಣೆ ಆದ್ರ ಅವರು ಬೆಂಕಿ. ಹೊತ್ತು ನೋಡಿ ಕಾಸಿ ರೊಟ್ಟಿ ಸಾವಿರ ತಿಂದ್ರು ಅಂದ್ರ ಗತಿ ಏನ? ಲೇ ಮಾವ, ಅದ್ರ ಬಗ್ಗೆ ಎಲ್ಲ ನೀನ್ ಚಿಂತೆ ಮಾಡಬೇಡ ಮಾವ. ಅವನು ಬಹಳ ಬಹಳ ಒಳ್ಳೆಯರು. ಹಂಗಾದ್ರೆ ನಡಿ ಮಾವ, ಮನೆ ಒಳಗೆ ಮನೆಗೆ ಹೋಗೋಣ. ವರ್ಷ ಮೂಲಕ ಎದಕೊಂಡಿಲ್ಲ. ಅದೇ ಮಾವ, ಹೊಲಕ್ಕೆ ಹೋಗಿ ಏನಾದ್ರು ಮೂಲಂಗಿ ಬಿಡಿಸ್ಕೊಂಡು ಬರೋಣ ಅಂತ ಅವ್ರ ಹತ್ರ ಹೋಗಿದ್ದೀನ ಮಾವ. ಸ್ವಲ್ಪ ನಮ್ಮ ಹೊಲಕ್ಕೂ ಏನಾದ್ರು ಗಾಡಿಗೇನು ಬೇಕಲ್ಲ ಮಾವ. ಆ ಮಧ್ಯ ಇವ್ರು ಯಾರ ಆಳ್ ಸಿಗ್ಲಿಲ್ಲ ಅಂತಾನೆ. ಲೇ ಮಾವ, ಯಾರು ಸಿಗ್ತಾರೆ ಯಾರು ಬರ್ತಾರೆ ಗೊತ್ತಿಲ್ಲ ಮಾವ. ಅವರಿಗೆ ನಾನು ಮಾತಾಡ್ತೆ, ನಾನು ಹೋಗ್ತೀನಿ ಮಾವ. ಮತ್ ನೀ ಯಾಕೆ ಹೋಗ್ಬೇಕು ಅವ್ನ ಹೊಲಕ್ಕ? ರೊಕ್ಕ ಮರ್ಯಾದಿಂದ ಮನಿ ಮಾಡಿ. ಹರಿಯದ ಹುಡುಗಿ ಏನಾರ ಹೆಚ್ಚು ಕಮ್ಮಿ ಆದ್ರ ಊರ್ ಜನ ನನಗಂತಾರ ಸಿಕ್ಕನ ಸೊಸಿಗೆ ಇಲ್ಲ ಅಂತ, ಏನಂತಾರ? ಮರ್ಯಾದೆ ಇಲ್ಲ ಅಂತ. ಅದೇ ಯಾವ ಮರೆಯೋದಿಲ್ಲ ಅಂತಾರ ಮಾವ. ಅಲ್ಲ, ನನಗೇನೆ ಇಷ್ಟು ನಿನ್ನ ಸೋದರ ಸೊಸೆಗೇನೆ ಮಾನ ಮರದಿಲ್ಲ ಅನ್ನೋ ಕತ್ತೆ ಅಲ್ಲ. ಯಾಕ ಮಾವ ನನ್ನ ಮೇಲೆ ಅಷ್ಟು ಒಂದು ನಂಬಿಕೆ ಇಲ್ಲ ನಿನಗೆ? ನಿನ್ನ ಮೇಲೆ ನಾನು ಯಾಕೆ ಅನುಮಾನ ಮಾಡಲಿ? ನಿನ್ನ ಮೇಲೆ ನಾ ಯಾಕೆ ಅನುಮಾನ ಮಾಡಲಿ? ಆ ಮಂಗನ ಮಕ್ಕಳು ಸರಿ ಇಲ್ಲ. ಅವರೇನು ಮಾವ, ಅವ್ರಿಗೆ ಸರಿಯಾಗಿ ಒಬ್ರು ಬಸ್ಸುಗನು ಮತ್ತು ಇಬ್ರಿಗೊಂದು ಸರಿಯಾಗಿ ಕೊಟ್ಟು ಪಾಠ ಕಲಿಸ್ತೀನಿ ಮಾವ. ಹಂಗಾದ್ರೆ ಬಾ ಮಾವ ಹೋಗೋಣ ಮನೆಗೆ. ಈಗ ನನ್ನ ಮನಸ್ಸಿಗೆ ಸಮಾಧಾನ ಆತ್ ನೋಡು. ಆಯ್ತು ಮಾವ, ನಿನ್ನ ಮನ್ಸು ಸಲೋರಿ, ನಿಮ್ಮ ಮನ್ಸೊಳಗೆಲ್ಲ ತಪ್ಪನೆ ಆಗ್ತಾ ಇರ್ಲಿ. ಹಂಗಾದ್ರೆ ಮತ್ತೆ ಗೋಡೆ ಒಂದು ಸಂಗು.
ಮತ್ತು ಈಗಿನ ರಾಮನಿಗೆ ಕಾದಿದೆ ಆಮಂತ. ಸಾವುಕಾರ ಏನೇನ್ ಕಾಳು ಕಳೆದು ಹೋಗ್ತಿದೆ. ನಾವಿನ್ನು ಸುಖದಿಂದ ಇರೋದು ಯಾವಾಗ? ನನಸಾಗುವ ಸಮಯ ಹತ್ತಿರ ಬಂದಿದೆ ಸುಧಾ. ಏನಾದರೂ ಮಾಡಿ ನಿನ್ನ ಗಂಡನ ಹೆಸರಿಗೆ ಸಂಪೂರ್ಣ ಆಸ್ತಿ ಸಹಿ ಮಾಡಿಸಿಕೊ. ಹೌದು, ನಾನು ಈಗಾಗಲೇ ನನ್ನ ಗಂಡನ ಹತ್ರ ಚರ್ಚಿಸಿ ಕಳಿಸಿದ್ದೇನೆ ಆಸ್ತಿಯಲ್ಲಿ ಪಾಲು ಕೇಳಕ್ಕೆ. ಪಾಲ ಪಾಲ ಮಾಡಲು ಮೊಟ್ಟಾಳನಲ್ಲ ರಾಮಣ್ಣ. ಹಠ ಹಿಡಿದರೆ ಸಂಪೂರ್ಣ ಆಸ್ತಿ ನಿಮ್ಮದಾಗುತ್ತದೆ. ಅದಕ್ಕಾಗಿ ನೋಡಿ, ಆದ್ರೆ ಅಣ್ಣ ತಮ್ಮಂದಿರು ಇಬ್ರು ತುಂಬಾ ಚೆನ್ನಾಗಿದೆ. ಅವ್ರ ಮಧ್ಯ ವಿಷದ ವಿಷಯ ಬಿತ್ತಿ ಅದ್ ಹೇಗೆ ಬೇರೆ ಆಗ್ಬೇಕಂತ ನನಗಂತೂ ಅರ್ಥವಾಗ್ತಿಲ್ಲ. ಯೋಚನೆ ಏಕೆ ಸುಧಾ? ನಿನ್ನಲ್ಲಿ ತುಂಬಿದೆ ಯೌವನದ ಮದ. ರಾಮಣ್ಣನ ಹತ್ತಿರ ಪ್ರೀತಿಯ ಮಾತುಗಳನ್ನಾಡುತ್ತಾ ಆ ವಿನೋದ ಬರುವ ಸಮಯದಲ್ಲಿ ಮುಖದ ಪಾಠ. ಓ ಹೌದಲ್ರಿ, ನಾನು ಮತ್ತೆ ಬಿಟ್ಟಿದ್ದೆ. ಹೌದು, ಹೇಗಾದ್ರೂ ಮಾಡಿ ನೀವು ಕೊಟ್ಟ ಕತೆಗೆ ಆ ರಾಮಣ್ಣನ ಬಾಳು ಗೋಳಿನ ಕತೆ. ಇದೇ ಸಂತೋಷದಲ್ಲಿ ನಮ್ಮೊಂದಿಗೆ ಹಾಡಿ ಕುಣಿದು ನರ್ತಿಸಿ ಸುಖ ನೀಡುತ್ತೀಯ ಚೆಲುವೆ. ಹೌದು, ನಿಮ್ಮ ಮನೆ ಕಳಿಸ್ಬೇಕಂತಾನೆ ತಾನೇ ನಾನು ಜನ್ಮ ಎತ್ತಿರೋದು. ನಿನ್ನ ಸೇಡಿನ ಕಿಡಿಯಿಂದ ಇಂದು ಈ ಮನೆ ಹೊತ್ತಿ ಉರಿಯಲಿ. ನಾನಿನ್ನು ಬರುತ್ತೇನೆ. ಆ ಸಾಹುಕಾರ ಇಲ್ಲಿಗೆ ಏಕೆ ಬಂದಿದ್ದ? ಮಾವ, ಅವ್ರಿಗೆ ನಮ್ಮ ಯಜಮಾನ್ ಹತ್ರ ಕೆಲಸ ಇರ್ತದೆ, ಅದಕ್ಕಾಗಿ ಬಂದಿದ್ರು. ಯಾಕೆ ಮಾವ? ಕೆಲಸವಿದ್ದವನು ಗಂಡಸರಿದ್ದಾಗ ಬರಬೇಕು. ಒಂದೇ ಹೆಣ್ಣು ಇರುವಾಗ ಅವನದೇನು ಕೆಲಸ ಇಲ್ಲಿ? ಮಾವ ಅಂದ್ರೆ ಏನ್ ಮಾವ ನೀವು ಮಾತಾಡ್ತಿರೋದು? ನಾನು ಬೇರೆ ಗಂಡಸರೊಡನೆ ಮಾತನಾಡಬಾರ್ದಿತ್ತೇನು? ಸಜ್ಜನರ ಜೋಡಿ ಮಾತನಾಡಲು ನಮ್ಮದೇನು ತಕರಾರು ಇಲ್ಲಮ್ಮ. ಆದರೆ ಇಂಥ ನೀಚರ ಹತ್ತಿರ ಮಾತಾಡುವುದು ಸರಿಯಿಲ್ಲ ಸುಧಾ. ಇದು
ಮಾನವಂತರ ಮನೆತನ ಇಲ್ಲಿ ಮರ್ಯಾದೆಯಿಂದಲೇ ಇರಬೇಕು. ಮಾವ, ನನಗಂತೂ ತುಂಬಾ ಮರ್ಯಾದೆ ಇದೆ. ನೋಡಿ ಮಾವ, ಮಾವ ಅಂತ ಸುಮ್ಮನಿದ್ದೇನೆ. ಬೇರೆ ಯಾರೇ ಆಗಿದ್ರು ಕಥೆನೇ ಬೇರೆ ಆಗ್ತಿತ್ತು. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಎಂದು ದೊಡ್ಡವರು ಹೇಳುತ್ತಾರೆ. ಬೈಲು ಹೇಳಿದವನು ಬುದ್ಧಿ ಹೇಳಿದ, ನಕ್ಕು ಹೇಳಿದವನು ಕೆಡುಕು ಹೇಳಿದ ಎನ್ನುವುದು ನಿನಗೆ ಮುಂದೆ ಗೊತ್ತಾಗಲಿದೆ. ಮಾವ, ಮುಂದೆ ಅಷ್ಟು ದೂರ ಯಾಕೆ ಮಾವ? ಈಗಲೇ ಇವಾಗಲೇ ಗೊತ್ತಾಗುತ್ತೆ. ಮಗಳಂತಿರುವ ನನ್ನ ಹೆಂಡತಿಯ ಮೇಲೆ ಕಣ್ಣು ಹಾಕಿರುವೆಯಲ್ಲ, ನಿನಗೆ ನಾಚಿಕೆಯಾಗುವುದಿಲ್ಲವೇ? ಇಲ್ಲಪ್ಪ ವಿನೋದ, ನಾನು ನಿನ್ನ ಹೆಂಡತಿಯ ಮೇಲೆ ಕಣ್ಣು ಹಾಕಿಲ್ಲ. ಇಲ್ಲಿ ನಡೆದಿರುವ ಸಂಗತಿಯನ್ನು ತಿಳಿಯದೆ ನಿನ್ನ ಅಣ್ಣನ ಮೇಲೆ ಅಪವಾದ ನೀಡಬೇಡಪ್ಪ. ರೀ ನೋಡಿದ್ರೇನ್ರಿ, ಈ ನಿಮ್ಮನ್ನ ಎಷ್ಟು ಮಾತಾಡ್ತಿದ್ದಾರೆ ರೀ. ನಮ್ಮ ಮನೇಲಿ ಒಬ್ಳೇ ಇದ್ದಾಗ ಬಾ ನನ್ನ ಜೊತೆ ಸರಸವಾಡು, ನನಗಂತೂ ಹೇಳ್ತಿಲ್ಲ ಅಂತ ನಿಮ್ಮ ಮಾವ ನನ್ನ ಕೈ ಹಿಡಿದು ಹೇಳ್ತಾರೆ. ನೀವೇ ಸರಿಯ ಸಮಯಕ್ಕೆ ಬಂದ್ರಲ್ಲ. ಬೇಡ ತಾಯಿ, ಇಲ್ಲ ಸಲ್ಲದನ್ನ ಹೇಳಿ ವಿನೋದನ ತಲೆ ಕೆಡಿಸಬೇಡ. ವಿನೋದ ಆ ಸಾಹುಕಾರ ಮನಿ ನಮ್ಮ ಮನೆಗೆ ಬಂದಿದ್ದ, ಅವನನ್ನು ಮನೆಗೆ ಬಿಟ್ಟುಕೊಳ್ಳಬೇಡಮ್ಮ ಎಂದು ಬುದ್ಧಿಯ ಮಾತನ್ನ ಹೇಳಿದಕ್ಕೆ ನಿನ್ನ ಹೆಂಡತಿ ನನ್ನ ಮೇಲೆ ತಪ್ಪು ಹೊರಿಸುತ್ತಿದ್ದಾಳೆ. ಇದು ನಡೆದ ಘಟನೆ ವಿನೋದ. ಉತ್ತಮಾಯಿ ಚಾಂಡಾಲ, ನನ್ನ ಹೆಂಡತಿ ಎಂದವಳೆಂದು ನನಗೆ ಗೊತ್ತು. ಅಂತ ಗರತಿಯ ಮೇಲೆ ಚಾಡಿ ಹೇಳಲು ಬಂದಿರುವ ನೀನು ಹೊಡಿಯಪ್ಪ ವಿನೋದ, ಹೊಡಿ. ನಿನ್ನ ಹೆರಿಗೆಯ ಸಮಯದಲ್ಲಿ ಅವ್ವ ತೀರಿ ಹೋದಳು. ತಾಯಿಯ ಎದೆ ಹಾಲು ಕುಡಿಯಬೇಕಿದ್ದ ನನ್ನ ತಮ್ಮನಿಗೆ ಹಾಲಿನ ಕೊರತೆ ಆಗಬಾರದೆಂದು ಕುರಿ, ಆಡು, ಹಸು ಸಾಕಿ ಹಾಲು ಕರೆದು ನಿನಗೆ ಕುಡಿಸಿ ಬೆಳೆಸಿದ ತಪ್ಪಿಗಾದರೂ ನನ್ನನ್ನು ಅಯ್ಯಪ್ಪ ಹೊಡಿ. ಹೆತ್ತವಳಿಲ್ಲದೆ ನನ್ನ ತಮ್ಮ ಕಪ್ಪಲಿಯಾಗಬಾರದೆಂದೇ ನಾನು ಮದುವೆಯಾದೆ. ನಮಗೆ ಮಕ್ಕಳಾದರೆ ನಿಮ್ಮ ಮೇಲಿನ ಪ್ರೀತಿ ಕಡಿಮೆ ಆಗಬಾರದೆಂದು ಮಕ್ಕಳ ಆಸೆಯನ್ನೇ ತೊರೆದು ಮಕ್ಕಳೆಂದು ಭಾವಿಸಿ ಹೆತ್ತವರ ಪ್ರೀತಿಯ ಮಾಡಿದ ತಪ್ಪಿಗಾದರೂ ಇವನು ಮೈದುನಲ್ಲ ಮಗನೆಂದು ಭಾವಿಸಿ ಕೈ ತುತ್ತು ನೀಡಿ ಹಬ್ಬಲಿಯಾಗಿದ್ದ ನಿನ್ನನ್ನು ಹಬ್ಬಲಿಯನ್ನೇ ಬೆಳೆಸಿದ ತಪ್ಪಿಗಾದರೂ ನನ್ನನ್ನು ನನ್ನಂತೆ ನನ್ನ ತಮ್ಮ ಅನಕ್ಷರಸ್ಥನಾಗಬಾರದೆಂದು ಮಾಡಿ ವಿದ್ಯೆ ಕಲಿಸಿದ ತಪ್ಪಿಗಾದರೂ ನನ್ನನ್ನು ಹೊಡೆಯಪ್ಪ. ಹೆಚ್ಚಿಗೆ ಮಾತು ಬೇಡ. ನನಗಾಗಿ ನೀನು ಮಾಡಿದ ಹಣ ಎಷ್ಟೆಂದು ಹೇಳು. ಹಣವನ್ನು ನಿನ್ನ ಮುಖದ ಮೇಲೆ ಬೀಸಾಕುವೆ. ಹಣಕ್ಕಾಗಿ ಅಣ್ಣ ತಮ್ಮರನ್ನು ತಂದೆ ತಾಯಿಯರನ್ನು ಸಾಕುವರು, ಆಸೆ ಉಳ್ಳುವರು. ನಾನು ಅಂತವರ ಸಾಲಿಗೆ ಸೇರಿದವನಲ್ಲಪ್ಪ. ಮಾನವತೆಯಿಂದ ಬಾಳಿದವನು ರಾಮಣ್ಣ. ನಿನ್ನ ಹಣವನ್ನು ನೀನೇ ಇಟ್ಟುಕೋ. ಆ ಸಂಬಂಧಿಗಳಿಗೆ ಬೆಲೆ ಕೊಟ್ಟಲು ಆ ದೇವರಿಂದಲೂ ಸಾಧ್ಯವಿಲ್ಲ. ನಿನ್ನ ಪ್ರಾಣ ಸಾಕು ಮಾಡು. ನಿನ್ನೊಂದಿಗೆ ನಾನು ಬಾಳುವುದಿಲ್ಲ.
ಬಿಟ್ಟು ಕೊಡುವೆ. ಕಾಗದ ಪತ್ರ ರೆಡಿ ಆಗಿವೆ, ಇವಾಗಲೇ ಸಹಿ ಮಾಡಿಬಿಡಿ. ನಿನ್ನ ತಮ್ಮ ಇದಕ್ಕೆ ನಿನ್ನ ತಮ್ಮನ ಹೆಂಡತಿಯ ತಕರಾರಿಲ್ಲ ತಾನೆ? ಯಾವ ತಕರಾರು ಇಲ್ಲಪ್ಪ. ಈ ಅಣ್ಣನ ವಚನ ಪಾಲಿಸಿದ ಒಕ್ಕಲಿಗನಪ್ಪ ನನ್ನ ತಮ್ಮ ವಿಕ್ರಮ್. ಇಡೋದ ಹೊಟ್ಟೆ ತುಂಬಾ ಶೀತಿದೆಯಪ್ಪ. ಒಂದು ತುತ್ತ ಅನ್ನವಲ್ಲಾದರೂ ಸಾಕು. ಕಾಂತನಿಗೆ ಈ ಮನೆಯಲ್ಲಿ ಅನ್ನವಿಲ್ಲ, ಸಾವಿಲ್ಲ, ಹೌದು, ನಾನು ನೀಚನಪ್ಪ, ನೀಚ. ನಮ್ಮನ್ನ ಹೆಂಡತಿಯ ಮೇಲೆ ಕಣ್ಣು ಹಾಕಿದ ಪಾಪಿ. ಹೊರ ಹುಟ್ಟಿದವನಿಂದಲೇ ಕಾಮಕನ ಪಟ್ಟ ಪಡೆದ ದೃಷ್ಟವಂತ. ಹುಚ್ಚ ನಾನು ಬಾಯಾರಿಕೆಯಾಗುತ್ತಿದೆಯಮ್ಮ. ಒಂದು ಗ್ಲಾಸ್ ನೀರನ್ನಾದರೂ ಕೊಡು ತಾಯಿ. ಅಲ್ಲ, ನನ್ನನ್ನು ಇಷ್ಟೊಂದು ಗೋಳಾಡ್ಸಿದ್ರಲ್ಲ, ಒಂದು ಲೋಟ ಅಲ್ಲ, ಒಂದು ಹೊಗೆ ಸಹ ಕೊಡೋದಿಲ್ಲ. ಮಾವ, ಯಾಕೆ ಮಾವ? ಏನಾಯ್ತು? ಯಾಕೆ ಎತ್ತಿ ಆಡ್ತಾ ಇದ್ದೀರಾ? ಏನಾಯ್ತು ಅಂತ ಹೇಳಿ ಮಾವ. ನೋಡು, ನಿನ್ನ ಮಾವನಿಗೆ ಹುಚ್ಚಿಡ್ದಿದೆ. ಅಂತಿಂತ ಹುಚ್ಚಲ್ಲ, ಕಾಮದ ಹುಚ್ಚು. ಹೌದು, ನಾನು ಹುಚ್ಚ. ಸೊಸೆಯ ಮೇಲೆ ಕಾಮದ ನೆದರು ಬೀರಿದ ಹುಚ್ಚ. ಅಮ್ಮನ ಕೈಯಲ್ಲಿ ಏಟು ತಿಂದ ಹುಚ್ಚ. ಹೌದು, ನಾನು ಹುಚ್ಚ, ಹುಚ್ಚ, ಹುಚ್ಚ. ಇಲ್ಲ ಮಾವ, ನೀವೇನೇನು ಮಾತಾಡ್ಬೇಡಿ, ಸ್ವಲ್ಪ ಸುಮ್ಮನೆ ವಿನೋದ್. ಮಾವನಿಗೆ ಸಮಾಧಾನ ಮಾಡು. ಬೇಕಿದ್ದರೆ ನೀನೇ ಸಮಾಧಾನ ಮಾಡು. ನನ್ನ ಹೆಂಡತಿಯ ಮೇಲೆ ಕಣ್ಣಾಕಿದ ಈ ಕಾಮುಕನ ಮುಖ ನೋಡಲು ನನಗೆ ಅಸಹ್ಯವಾಗುತ್ತದೆ. ನೋಡಿ ಅಮ್ಮನ, ನಿನಗೆ ಹೇಗೋ ಗಂಡ ಇಲ್ಲ, ಇವನನ್ನು ಇಟ್ಕೊಂಡ್ಬಿಡು, ಒಳ್ಳೆ ಸುಖ ಕೊಡ್ತಾನೆ. ಯಮಯ, ನಾಲಿಗೆ ಬಿಗಿ ಹಿಡ್ಕೊಂಡು ಮಾತನಾಡು. ಇವರು ನನಗೆ ತಂದೆ ಸಮಾನ ಅಂದಮೇಲೆ ತಂದೆ ಅಂತಿರೋ ನನ್ನ ಮಾವನ ಬಗ್ಗೆ ಇನ್ನೊಂದು ಒಂದೇ ಒಂದು ಮಾತಾಡಿದ್ರೆ ನೋಡಿದ ನಿನ್ನ ನಾಲಿಗೆ ಕತ್ತರಿಸಿ ಹಾಕ್ಬಿಡ್ತೀನಿ. ಹುಷಾರ್. ಹಸು ಗಾಯತ್ರಿ, ಹಸುವಿನ ಸಂಕಟ ತಾಳಲಾರೆ. ನನಗೆ ತುಂಬಾ ಹಸುವಾಗಿದೆ. ಏಯ್, ಹಸುವಾಗಿದ್ರೆ ಎಲ್ಲನ್ನ ಬೀದಿಯಲ್ಲಿ ಹೋಗಿ ಭಿಕ್ಷೆ ಬೇಕಂತೇಳ್ರಿ. ಬರ್ರಿ, ಈತ ಶನಿಗಳೇನಾದ್ರು ನಮ್ಮ ಮನೆಗಿದ್ರೆ ಖಂಡಿತ ನಮ್ಗೆ ಸರಿ ಹೋಗೋದಿಲ್ಲ. ಬನ್ರಿ, ಇವ್ರಿಗಿಬ್ರಿಗೆ ಕತ್ ಹಿಡ್ದು ಆಚೆ ತಗೋಣ. ಹಿನ್ನೆಲೆ ನನ್ನ ಹೆಂಡತಿಯ ಮೇಲೆ ಕಣ್ಣಾಕಿದ ಕಾಮುಕ ನಿನ್ನಣ್ಣ ಮನೆಯಲ್ಲಿ ಇಲ್ಲ. ಹೇಗೆ ಹೋಗು, ನಿನ್ನ ಹೆಂಡತಿಯನ್ನು ಕಟ್ಟಿಕೊಂಡು ಎಲ್ಲಿಗಾದರೂ ಓಡಿ ಹೋದವನು. ಹುಟ್ಟಿದ ದ್ರೋಹಿ ಮಾತು ತೂತ ಮನೆಗೆನಿಸಿತು ಅನ್ನುವ ಹಾಗೆ ಮನೆಯ ಮಾತು ಕೇಳಿ ನನಗೆ ಕಾಮುಕನೆಂದರೆ ನಿನ್ನ ನಾಲಿಗೆಯನ್ನು ಕತ್ತರಿಸಿ ನನ್ನ ಪಾದಕ್ಕೆ ಅರ್ಪಿಸುವೆ. ಎತ್ತರದಿಂದಿರು. ಹೌದು, ಯಾವ ಆಧಾರದ ಮೇಲೆ ನನ್ನಣ್ಣನಿಗೆ ನೀನು ಕಾಮುಕ ಎನ್ನುವೆ? ನನ್ನ ಹೆಂಡತಿಯ ಕೈ ಹಿಡಿದು ಎಳೆದು ಹೋಗ್ತಿರುವುದನ್ನು ನಾನೇ
ಹೇಳ್ತೀವ ನಾವು ಅವನನ್ನ ತುಂಡ ತುಂಡಾಗಿ ಕತ್ತರಿಸಿ ಗೋಣಿ ಚೀಲಕ್ಕೆ ಹಾಕಿ ನಾಯಿ ನರಗಳಲ್ಲಿ ಹಾಕೋಣ ಬನ್ನಿ ಹೋಗೋಣ. ವಿಕ್ರಮ್, ಅಂಗೈಯಲ್ಲಿ ಅರಗಿಣಿಯಂತೆ ಸಾಕಿದ್ದ ಯಮುನಾಳನ್ನು ನನ್ನಿಂದ ಅಗಲಿಸಿ ಮದುವೆಯಾದೆ. ಇಂದು ಅವಳೇ ನನ್ನ ಸಂಘ ಬಯಸಿ ಸನಿಹಕ್ಕೆ ಬರ್ತಿದ್ದಾಳೆ. ಕಾಲಚಕ್ರದ ಸುಳಿಯಲ್ಲಿ ಸಿಲುಕಿಸಿ ನಿನ್ನನ್ನು ಗುಂಡಿಕ್ಕಿ ಕೊಂದು ಯಮುನಾಳ ಸರ್ವಾಸ್ತಿಯನ್ನು ಎತ್ತಿ ಹಾಕಿ ರಂಟೆಯಾದ ನಿನ್ನ ಹೆಂಡತಿಗೆ ಮಿಂಡನಾಗಿ ಸುಖ ನೀಡುವೆ ಈ ನಿನ್ನ ಸಮಾಧಿಯ ಮೇಲೆ. ಹಲೋ ಧರ್ಮ, ಹೇಗಿದ್ದಾನೆ ಆ ಜನ್ಮ ವೈರಿ ವಿಕ್ರಮ್? ಅವನನ್ನು ನಿನ್ನೆಯ ಬಿಡುಗಡೆಗೊಳಿಸಿದನಲ್ಲ ರಾಜೇಂದ್ರ. ಕೈಗೆ ಸಿಕ್ಕವನನ್ನು ಬಿಡುಗಡೆ ಮಾಡುತ್ತೀನಿ ಅಂತೆಲ್ಲ ನಿನಗೆ ಬುದ್ಧಿ ಇದೆ? ಇರುವುದಕ್ಕೆ ನಾನು ಅವನನ್ನು ಬಿಡುಗಡೆ ಮಾಡಿದೆ. ಇಲ್ಲದಿದ್ದರೆ ಇಷ್ಟೊತ್ತಿಗೆ ನಾನು ಕೆಲಸದಿಂದ ವಜಾ ಮಾಡುತ್ತಿದ್ದನು. ನಿನ್ನ ಮಾತಿನ ಅರ್ಥ ಕೇಸ್ ಫೈಲ್ ಮಾಡದೆ ಅಪರಾಧಿಯನ್ನು ಬಂಧಿಸುವಂತಿಲ್ಲ. ಒಂದು ವೇಳೆ ಬಂಧಿಸಿ ಅರೆಸ್ಟ್ ಮಾಡಿ ಹಿಂಸೆ ಮಾಡಿದ ವಿಷಯ ಕಾನೂನಿಗೆ ಗೊತ್ತಾದರೆ ನನ್ನನ್ನು ಕೆಲಸದಿಂದ ವಜಾಗೊಳಿಸುತ್ತಾರೆ ರಾಜೇಂದ್ರ. ಹೌದೇನು? ಮುಂದೆ ಏನು ಮಾಡುವುದು? ಆ ವಿಕ್ರಮನ ಮನೆತನವನ್ನು ಸರ್ವನಾಶ ಮಾಡುವ ಮಾರ್ಗವಿದೆ ರಾಜೇಂದ್ರ. ಉಪಾಯ ಮಾಡಿ ಪಂಚಮಿ ಹಬ್ಬಕ್ಕೆ ಯಮುನಾಳನ್ನು ಕರೆ ತರುತ್ತೇನೆ. ಹಬ್ಬಕ್ಕೆ ಬಂದ ಅವಳ ತಲೆಯಲ್ಲಿ ಇಲ್ಲ ಸಲ್ಲದ ಪ್ರೀತಿ ಬೀಜ ಬಿತ್ತಿ ಅವಳಿಂದಲೇ ಆ ವಿಕ್ರಮನಿಗೆ ವಿಷ ಸೇರಿಸಿದ ಊಟ ತಿನ್ನಿಸಿ ಆ ವಿಕ್ರಮನನ್ನು ನರಕಕ್ಕೆ ಕಳಿಸುತ್ತೇನೆ. ಶಬಾಷ್ ಧರ್ಮ, ಶಬಾಷ್. ಅಪಾಯವಿಲ್ಲದ ಉಪಾಯ ನಿನ್ನದು. ಈಗಲೇ ಹೊರಡು, ನಿನ್ನ ಕಾರ್ಯಕ್ಕೆ ಕಲ್ಯಾಣವಾಗಲೇ. ರವಿವರ್ಮನ ಮಗ ಧರ್ಮ, ನಾನು ತೋರಿಸುವೆ ಮರ್ಮ. ಎಂದು ಶುರುವಾಯಿತು ಆ ವಿಕ್ರಮನಿಗೆ ಕರ್ಮ. ಮರದಿಯಿಂದಲೇ ಮರಣ. ವಿಕ್ರಮನ ಪ್ರಾಣ ಹೋಗದು ನರಕಕ್ಕೆ. ಉಪಾಯ ಮಾಡಿದ ಧರ್ಮ ಅಪಾಯಕ್ಕೆ ಸಿಲುಕಿ ಸೇರಿದನು ಮಶಾನಕ್ಕೆ. ಆಗ ರಂಡಿಯಾದ ಯಮನ ತಾನಾಗಿ ಬರುವಳು ನನ್ನ ಹತ್ತಿರ ಸರಸೈಕೆ. ಹುಚ್ಚ ಗಾಯತ್ರಿ, ನಿನ್ನ ಗಂಡನೊಬ್ಬ ಕಾಮುಕ. ಮಾವ ಹಾಗೆಲ್ಲ ಮಾತಾಡ್ಬೇಡಿ ಮಾವ. ನೀವು ಆಡುವ ಮಾತುಗಳನ್ನ ಕೇಳ್ತಾ ಇದ್ರೆ ನನಗೆ ಭಯ ಆಗ್ತಿದೆ ಮಾವ, ಭಯ ಆಗ್ತಿದೆ. ಯಾರು ನೀನು? ಈ ಹುಚ್ಚಿನ ಜೊತೆಗೆ ಏಕೆ ಬಂದಿರುವೆ? ಹೋಗು ಇಲ್ಲಿಂದ. ಹೆಂಗಸರನ್ನು ಕಂಡರೆ ನಾನು ಸುಮ್ಮನೆ ಬಿಡುವುದಿಲ್ಲ. ಏಕೆಂದರೆ ನಾನೊಬ್ಬ ಕಾಮುಕ. ನೀವು ಕಾಮುಕನಲ್ಲ ಮಾವ. ಹುಚ್ಚ ರಾಮಣ್ಣನೆಂದು ಹುಚ್ಚ. ಮಣಿ ಮಾತನ್ನು ಗಾಳಿಗೆ ತೂರಿದ ನೆಯತ್ತಿನ ರೈತ ರಂಟಿ ರಾಮಣ್ಣನೆಂದು ಹುಚ್ಚ. ಭೂತಾಯಿಯ ಸೇವಕ ರಂಟಿಯೇ ಅವನ ಕಾಯಕ. ಸೇಡಿನ ಕಿಡಿಗೆ ಸಿಲುಕಿ ಸೋದರರಿಂದ ಪಡೆದಿರುವ ಬಿರುದು ಕಾಮಕ. ರಾಮ, ನಿನಗೆ ರಂಟಿ ಬೇಕೇನಲೇ? ಬೇಕು. ಎಲ್ಲಿದೆ ನನ್ನ ರಂಡಿ? ಇನ್ನೆಲ್ಲಿದೆ ನಿನ್ನ ರಂಟಿ? ಕಣ್ಣನ್ನು ಕಾತುಕೊಂಡು ಹೋಗಿದ್ದಾರೆ. ನನ್ನ
ನನ್ನ ರಂಟಿನ ಕಳ್ಳರು ಕದ್ದುಕೊಂಡು ಹೋಗಿದ್ದಾರಾ? ಇಲ್ಲ, ನನಗೆ ಆ ರಂಟಿ ಬೇಕು. ನೀವೇ ಕೊಡಿಸಿ ಆ ರಂಟಿಯನ್ನು. ಕೊಡಿಸುತ್ತೇನೆ. ನನ್ನ ಕಾಲಿಗೆ ನಮಸ್ಕಾರ ಮಾಡ. ಆಯಿತು, ನಮಸ್ಕಾರ ಮಾಡುತ್ತೇನೆ. ಈಗಲಾದರೂ ನನ್ನ ರಂಟಿ ಕೊಡಿಸಿ. ರಂಟಿ ಇಲ್ಲದೆ ಈ ರಾಮಣ್ಣನಿಲ್ಲ. ರಾಮಣ್ಣನಿಲ್ಲ. ರಾಮ ರಂಟಿ 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 ಕೊಡುವೆ. ಕೈ ಕಟ್ಟಿ ನಿಲ್ಲು. ಆಯಿತು, ಕೈ ಕಟ್ಟಿ ನಿಲ್ಲುವೆ. ಈಗಲಾದರೂ ನನ್ನ ರಂಟಿ ಕೊಡಿ. ನಾನು ಹೊಲ ಹೊಡೆಯಲಿಕ್ಕೆ ಹೋಗಬೇಕು. ಕೊಡಿಸುತ್ತೇನೆ. ಬೆಳಿ ತಳಗ ಮಾಡಿ ಕಾಲ ಮೇಘ ಮಾಡಿ ನಿಲ್ಲು. ಆಗ ನಿನ್ನ ರಂಟಿ ಕೊಡಿಸ್ತೀನಿ. ಏನ್ ಮಾವ ಅವ್ರು ಹೇಳ್ತಾನೆ ಅಂತ ನೀವು ಮಾಡ್ತಾ ಇದ್ದೀರಲ್ಲ. ಲೇ ಸಾಕಾರ, ನನ್ನ ಮಾವನಿಗೆ ಹುಚ್ಚು ಹಿಡಿದಿದೆ ಅಂತ ಅವ್ರ ಜೊತೆ ಹುಡುಗಾಟಿಕೆ ಆಡ್ತಾ ಇದ್ದೀಯಾ? ನಿನ್ನ ಸಿರಿವಂತಿಕೆ ಹತ್ರ ಇದ್ರೆ ನಿನ್ನ ಹತ್ರ ಇಟ್ಕೋ. ಈ ವಿಚಾರ ನನ್ನ ಗಂಡನಿಗೆ ಏನಾದ್ರೂ ಗೊತ್ತಾಗಿದ್ಯಾದ್ರೆ ನಿನ್ನ ತುಂಡು 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 ತುಂಡಾಗಿ ಕತ್ತರಿಸಿ ಹಾಕ್ತಾರೆ. ಎಚ್ಚರವಾಗಿರು. ನನಗೆ ಯಾಚರ ಯಾಚರ ಎಂದು ಅಪ್ಪರಸಿ ಎಂದು ನಿನ್ನ ಮಾವನು ಚೆನ್ನಾಗಿರುವನು. ಇನ್ನು ನಿನ್ನ ಗಂಡ ಯಾವ ಲೆಕ್ಕ ನನಗೆ ಸೇದು ದೇಶದು. ಈ ಮಗನಿಗೆ ಅನ್ನ ನೀರು ಇಲ್ಲದೆ ಈ ಮಗನಿಗೆ ಅನ್ನ ನೀರು ಇಲ್ಲದೆ ಈ ಊರಲ್ಲಿ ಡಂಗುರವನ್ನು ಸಾರಿಸು. ಆತ್ರಿ ನೀವು ಹೇಳ್ದಂಗ ಮಾಡ್ತಾನ್ರಿ. ನಮ್ಮ ಸಾವುಕಾರೊಂದು ಪಾಪಕ್ಕೆ ಕೂಡ ತುಂಬೈತಿ, ಮಣ್ಣಿಗೆ ಬರ್ಲಿಯಪ್ಪ ಅಂತ. ಏನಂದ್ರೆ ಸಿದ್ದು? ಅದ ನೀವು ಹೇಳ್ದಂಗ ಡಂಗೂರ ಸಾರಿಸ್ತೇನೆ ಎಂದೆ. ಮೊದಲು ಆ ಕೆಲಸ ಮಾಡು. ಆಯ್ತು. ಅನ್ನ ನೀರು ಇಲ್ಲದೆ ಈ ಮಗ ಹಸುವಿನಿಂದ ಸಾಯಬೇಕು. ನನ್ನ ವೈರಿ ರಂಟಿ ರಾಮನ ಬದುಕು ಬೀದಿ ಪಾಲಾಯಿತು. ಗಾಯತ್ರಿ, ಹಸುವಿನ ಸಂಕಟ ತಾಳಲಾರೆ ಗಾಯತ್ರಿ, ತಾಳಲಾರೆ. ನನಗೆ ತುಂಬಾ ಹಸುವಾಗಿದೆ. ಊಟಕ್ಕೆ ಬಡಿಸು ಬಾ ಗಾಯತ್ರಿ, ಬೇಗ ಬಾ. ಮಾವ, ಯಾಕೆ ಯಾಕೆ ಗಾಯಿ ತಕ್ಕನ ನೆನಪನ್ನು ತೆಗೆದುಕೊಂಡು ಏಕೆ ದುಃಖ ಕೀಡುತ್ತಿದ್ದೀರಿ? ಅಕ್ಕ ಈಗ ಸ್ವರ್ಗಸ್ಥಳಾಗಿದ್ದಾಳೆ. ಅವಳ ನೆನಪು ಮಾಡಿಕೊಂಡು ನೀವಿ ರೀತಿ ಕೊರಬೇಡ. ಅಕ್ಕ ಸತ್ತು ಹೋಗಿದ್ದಾಳೆ ಮಾವ, ಸತ್ತು ಹೋಗಿದ್ದಾಳೆ. ಏ ಹುಚ್ಚಿ, ನನ್ನ ಗಾಯತ್ರಿ ಸತ್ತಿಲ್ಲ, ಸತ್ತಿಲ್ಲ, ನನ್ನ ಜೊತೆಯೇ ಇದ್ದಾಳೆ. ಬಾ ಗಾಯತ್ರಿ, ನನಗೆ ಊಟಕ್ಕೆ ಬಡಿಸು ಬಾ. ನಿನ್ನ ಕೈ ಕುಕ್ಕು ತಿನಿಸು ಬಾ ಗಾಯತ್ರಿ. ಅಯ್ಯೋ ಭಗವಂತ, ಈಗ ನಾನೇನ್ ಮಾಡ್ಲಿ? ಈಗ ನಾನೇನ್ ಮಾಡ್ಲಿ? ನನ್ನ ಮಾವ ಹಸುವಿನಿಂದ ನರಳುತ್ತಾ ಇದ್ದಾರೆ. ಅವರಿಗೊಂದು ಅನ್ನ ಹಾಕೋಣ ಅಂದ್ರೆ, ಯಾವ್ದಾದ್ರೂ ಕೆಲಸಕ್ಕೆ ಹೋಗೋಣ ಅಂದ್ರೆ ನನ್ನನ್ನು ಯಾರು ಕೆಲಸಕ್ಕೆ ಇಟ್ಕೊಳ್ಳೋದಿಲ್ಲ. ಇನ್ನು ಹಸಿದವರಿಗಾಗಿ ನಾನೇನ್ ಮಾಡ್ಲಿ? ಹಾ, ಭಿಕ್ಷೆ ಭಿಕ್ಷೆ ಭಿಕ್ಷೆಯನ್ನ ಬೇಡಬೇಕು. ನಮ್ಮಂತ ಅನಾಥಗಳಿಗೆ ಆ ದೇವರೇ ದಿಕ್ಕು. ಓ ನನ್ನ ಅಣ್ಣ ತಮ್ಮಂದರೆ, ನನ್ನ ಮಾವನ ಹಸುವನ್ನು ನೇಗಿಸುವುದಕ್ಕಾಗಿ ನಿಮ್ಮ ಮಗಳು ಭಿಕ್ಷೆಯನ್ನು ಬೇಡ್ತಾ ಇದ್ದಾಳೆ. ನೀವು ಕೊಡುವ ಒಂದೊಂದು ರೂಪಾಯಿ ನನ್ನ ಮಾವನ ಹೊಟ್ಟೆಯನ್ನು ತುಂಬುತ್ತೆ.
ಭಿಕ್ಷೆ ಬೇಡುತ್ತಿರುವೆಯಲ್ಲ. ಏನಾಯ್ತು ಅಂತ ಹೇಗೆ ಹೇಳಲಿ? ನನ್ನ ಮಾವ ಹಸಿವು ಹಸಿವು ಅಂತ ಮಾತಾಡ್ತಾ ಇದ್ರು. ಆ ಹಸಿವನ್ನ ನೀಗಿಸಕ್ಕೋಸ್ಕರ ನಾನು ಭಿಕ್ಷೆ ಬೇಡ್ತಾ ಇದ್ದೇನೆ. ನಾನು ಭಿಕ್ಷೆ ಬೇಡ್ತಿದ್ದೆ. ಅಣ್ಣ, ಮನೆ ಇದ್ದರೂ ಹಸಿವಿನಿಂದ ಬಳಲುತ್ತಿರುವೆಯಲ್ಲ, ಏನಾಯಿತಣ್ಣ? ಮನೆ? ಯಾರ ಮನೆ? ಎಲ್ಲಿದೆ ಮನೆ? ಇಲ್ಲ, ನನಗೆ ಮನೆ ಮಾರು ಏನು ಇಲ್ಲ. ನಾನೊಬ್ಬ ಹುಚ್ಚ, ಹುಚ್ಚ, ಹುಚ್ಚ. ಈ ರೀತಿ ಮಾತನಾಡುತ್ತಿರುವೆ? ನಾನಣ್ಣ, ನಿನ್ನ ತಮ್ಮ ವಿಕ್ರಮ್. ಅಮ್ಮ, ಹೌದು, ನೀನು ನನ್ನ ತಮ್ಮ? ಇಲ್ಲ, ನೀನು ನನ್ನ ತಮ್ಮನಲ್ಲ. ನಾನೊಬ್ಬ ಹುಚ್ಚ, ಹುಚ್ಚ. ತಮ್ಮನ ಕೈಯಲ್ಲಿ ಏಟು ತಿಂದ ಹುಚ್ಚ. ಒಡ ಹುಟ್ಟಿನಿಂದಲ ಕಾಮಕನ ಪಟ್ಟ ಪಡೆದ ದುಷ್ಟವಂತ. ಅವನು ನಾನೊಬ್ಬ ದುಷ್ಟವಂತ. ಅಯ್ಯೋ ದೇವರೇ, ನನ್ನಣ್ಣನಿಗೆ ಕೈ ಶಿಕ್ಷೆ. ತಂದೆ ತಾಯಿ ಇಲ್ಲದ ನಮಗೆ, ತಂದೆ ತಾಯಿ ಇಲ್ಲದ ದಪ್ಪಲಿಯಾಗಿದ್ದ ನಮಗೆ ಹೆತ್ತವರ ಪ್ರೀತಿ ತೋರಿಸಿ ಆನಂದ ಪಡುತ್ತಿದ್ದ ಈ ನನ್ನ ತಂದೆಗೆ ಕೈ ಶಿಕ್ಷೆ. ಹಬ್ಬ ಹುಣ್ಣಿಮೆ ಬಂದರೆ ತಾನು ಹರಕು ಬಟ್ಟೆ ಹಾಕಿಕೊಂಡು ನನಗೆ ಹೊಸ ಬಟ್ಟೆ ತುಳಿಸಿ ಆನಂದ ಪಡುತ್ತಿದ್ದ ಈ ನನ್ನ ದೇವರಿಗೆ ಕೈ ಶಿಕ್ಷೆ. ಒಂದು ಇರುವೆಗೂ ಕೇಡು ಬಯಸದ ಈ ದಯಾಮೂರ್ತಿಗೆ ಕೈ ಶಿಕ್ಷೆ. ಹೇಳಪ್ಪ ದೇವಾ, ಹೇಳು. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಮಾವನಿಗೆ ಏನು ಆಗೋದಿಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ಯಮನ? ಈ ನನ್ನ ದೇವರಿಗೆ ಹಿಡಿದಿರೋ ಹುಚ್ಚನ್ನು ಸರಿಪಡಿಸುವ ಬಗೆಯಾದರೂ ಯಾವುದು? ರೀ, ನನ್ನ ಮಾವನಿಗೆ ಹುಚ್ಚು ಹಿಡ್ದಿಲ್ಲ ರೀ. ಅವರಿಗಾದ ಆಘಾತದಿಂದ ಮನಸ್ಸಿಗೆ ಸ್ವಲ್ಪ ಆಘಾತವಾಗಿದೆ ಅಷ್ಟೇ. ಆಸ್ಪತ್ರೆಗೆ ತೋರಿಸಿದ್ರೆ ಖಂಡಿತವಾಗ್ಲೂ ನನ್ನ ಮಾವ ಗುಣವಾಗ್ತಾರೆ. ಈಗಲೇ ಕರೆದುಕೊಂಡು ಹೋಗೋಣ ಬಾ ಅಣ್ಣ.